4 ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಂತಿದ್ದಲ್ಲ ಸೂರ್ಯಣ್ಣ ಅಂತ ಒಂದು ಒಳ್ಳೆ ಇಂಟ್ರಡಕ್ಷನ್ ಸಾಂಗ್ ಇದೆ. ನನ್ನ ವೆಲ್ಕಮ್ ಮಾಡಿದ್ರು. ಯಾವುದೋ ಒಂದು ಫೂಟೇಜ್ ಆಗಲಿ ಒಂದು ಸ್ಟಿಲ್ ಆಗಲಿ ಆಚೆ ಹೋಗ್ಬಾರ್ದಲ್ಲ. ಹೋಗೂ ಇಲ್ಲ ನೋಡಿ. ಅದು ಹೋದ್ರೆ ನಿಮ್ಮ ಹತ್ರ ಹಾಕೊಂಡು ಹೊಡಿತಿರಲ್ಲ, ಅದಕ್ಕೆ ಹೋಗಲ್ಲ. ಅದು ಸದಾಶಿವ ನಗರದಲ್ಲಿ ಪಾಪ್ಕಾರ್ನ್ ಮಾಡ್ತಿದ್ದೆ ನಾನು. 5 ರೂಪಾಯಿ ಒಂದು ಪಾಪ್ಕಾರ್ನ್. ಅಣ್ಣ ಗೊತ್ತಿಲ್ಲ ಎಲ್ಲೋಗೋದು ನನಗೆ ಅಂತ ಅಂದೆ. ನೀನು ಹೋಗು, ಅದೇನೋ ಒಂದು ಆಗುತ್ತೆ, ಹೋಗು. ಇಂಡಸ್ಟ್ರಿಯಲ್ಲಿ ತಾವರ ಇದೆ, ಏನೋ ಎಷ್ಟೊಂದಿದೆ, ನೀನು ಸುಮ್ಮನೆ ಬಿಡೋ, ನೀ ಏನೋ ಒಂದು ಆಗುತ್ತೆ ಅಂತಂದ್ರೆ. ಅಪ್ಪು ಸರ್ನ ಎರಡೇ ಟೈಮ್ ಮೀಟ್ ಮಾಡಿದ್ದು ಅಂತೀರಾ ನೀವು? ನೆಕ್ಸ್ಟ್ ಮೀಟ್ ಮಾಡಲಿಲ್ವಾ? ಮತ್ತೆ ಮಾಡಿದೆ. ಹೇಳ್ಬಿಡೋಣ ಅಂತ. ಅಣ್ಣ ನೀವು ಹೇಳಿದ್ದು ನಾನು ಹೇಳಿಲ್ಲ ಅಂದರೆ ಇನ್ನೂ ಏನೋ ಇದೆ ಅನ್ನೋದು ನನಗೆ. ಎಲ್ಲೋ ಹುಟ್ಟಿ ಏನೋ ಆಗಿ ಏನೋ ಆಗ್ಬೇಕಾದ್ರೆ ಇನ್ನೆಲ್ಲೋ ಹೋಗಿ ಊಟ ತಗೊಂಡ್ವಿ ಅಲ್ಲ? ಹೌದು. ನಗು ನಗುತ್ತಾ ಪ್ರೀತಿಯಲ್ಲಿ ಮುಳುಗು. ನಿಜವಾಗ್ಲೂ ದೈವ ಬಂದಿದೆ ಅಂತಾನೆ ನಿಮ್ಗೆ ಹಂಗೆ ಅನ್ನಿಸ್ತಾ? 100%. ದೇವರು ನಮ್ಮನ್ನು ಎಡಿಟ್ ಮಾಡಬೇಕು, ನಾವು ದೈವನ್ನ ಎಡಿಟ್ ಮಾಡಬಾರ್ದು ಅಂತ ಹೇಳಿದ್ರು ನನಗೆ. ಏನು ಅಂದ್ಬಿಟ್ರೆ ಅಂತ. ಮತ್ತೆ ತಿರ್ಗಿ 1 ಅವರ್ ಆದಮೇಲೆ ಮೀಟಿಂಗ್ ಇರೋದು. ನಾವು ಮಲಗಿರ್ತಿದ್ವಿ. ಅಟ್ಲೀಸ್ಟ್ ಅವರು ನೆಕ್ಸ್ಟ್ ಕಟ್ ಮಾಡಿದ್ರೆ 1 ಅವರ್ ಮೀಟಿಂಗ್ ಇಮಿಡಿಯೇಟ್ ಬೆಳಗ್ಗೆ ಹಾಕೊಳ್ಳೋರು. ಎನರ್ಜಿ ಇದೆಯಲ್ಲ ಅವ್ರದ್ದು, ಅದ್ಭುತ ಅವ್ರದ್ದು ಎನರ್ಜಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ಸಫ್ಕೋರ್ಸ್ ನನ್ನ ಫ್ರೇಮಲ್ಲಿ ಯಾರು ಕಾಣಿಸ್ತಿದ್ದಾರೆ ನಿಮಗೆ? ಇವ್ರನ್ನ ಹಿಡಿಯೋಕ್ಕೆ ನಾವು ಎಷ್ಟು ಸಾಹಸ ಪಟ್ಟಿದ್ದೀವಿ ಗೊತ್ತಾ? ಏನೇನೋ ಹೇಳ್ತಾರಲ್ಲ, ದೀಪದ ಬುಡ ಕತ್ಲು ಅಂತ, ಹಂಗಾಗ್ಬಿಟ್ಟಿತ್ತು ನಮ್ಮ ಪರಿಸ್ಥಿತಿ. ಯಾರಂತ ಖಂಡಿತ ಗೊತ್ತಾಗಿರುತ್ತೆ ಕೆಲವರಿಗೆ, ಇನ್ನಷ್ಟು ಜನಕ್ಕೆ ಗೊತ್ತಾಗಿರಲ್ಲ. ಈ ತೆರೆ ಮೇಲೆ ಬರೋರು, ಬೆಳ್ಳಿ ಪರದೆಯ ಮೇಲೆ ಬರೋರು ಎಲ್ರಿಗೂ ಗೊತ್ತಾಗ್ಬಿಡ್ತಾರೆ. ಬಟ್ ಅದ್ರ ಹಿಂದಿನ ಕೈ ಚಳಕ ಇರುತ್ತಲ್ಲ, ಅದು ಎಷ್ಟೊಂದು ಜನ ಈಡಾಗ್ಬಿಟ್ಟಿರ್ತಾರೆ. ಅಂದರೆ ಎಲೆ ಮರೆ ಕಾಯಿ ಥರ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಒಂದು ದೊಡ್ಡ ಮ್ಯಾಜಿಕ್ನ ನೀವೆಲ್ಲರೂ ನೋಡಿದ್ದೀರಾ, ಕಣ್ ತುಂಬಿಸ್ಕೊಂಡಿದ್ದೀರಾ, ಖುಷಿ ಪಟ್ಟಿದ್ದೀರಾ. ಕಾಂತಾರದ ಹಿಂದಿನ ಏನು ಹೇಳಬೇಕು ಇವರಿಗೆ ಅಂದರೆ ಚೆನ್ನಾಗಿ ಕಟ್ ಮಾಡಿ, ಚೆನ್ನಾಗಿ ಅಂಟಿಸಿ, ಚೆನ್ನಾಗಿ ಹೊಲಿಗೆ ಎಲ್ಲ ಹಾಕಿದ್ದಾರೆ ಅಂತಲೇ ಗೊತ್ತಾಗದೇ ಇರೋ ಅಷ್ಟು ಬ್ಯೂಟಿಫುಲ್ಲಾಗಿ ತೆರೆಯ ಮೇಲೆ ಕಾಂತಾರನ ತೋರಿಸಿದ ವಿಡಿಯೋ ಎಡಿಟರ್ ನಮ್ಮ ಸುರೇಶ್ ಅವರು. ಸುರೇಶ್ ಅವರೇ, ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ದೇವರಾಣೆಗೂ ಅಂದ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲಡಿ ಎಷ್ಟು ಶೈ ಆಗ್ತಿದ್ದಾರೆ. ಯವ್ವ ಸಿಗ್ದಿರೋಷ್ಟು ದೊಡ್ಡನೇನು ಆಗಿಲ್ಲ ಇನ್ನು. ಅಲ್ಲ, ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದೆ. ತುಂಬ ಸೈಮಲ್ಟೇನಿಯಸ್ ಆಗಿ ಕೆಲಸಗಳು ನಡೀತಾ ಇದೆ. ಸೊ ಆ ಬ್ಯುಸಿನಲ್ಲಿ ಸಿಕ್ಕಿರ್ಲಿಲ್ಲ. ಹೌದು ಅಲ್ವಾ? ಹೌದು. ಸುರೇಶ್ ಅವರೇ, ಈಗ ನನಗೊಂದು ಅಡ್ವರ್ಟೈಸ್ಮೆಂಟ್ ನೆನಪಾಗ್ತಿದೆ. ಯಾವುದು? ಸುರೇಶ, ವೆಂಕಟೇಶ, ಸತೀಶ, ರಮೇಶ 5 ಸ್ಟಾರ್ಸ್ ಚಾಕ್ಲೇಟ್ ಅಡ್ವರ್ಟೈಸ್ ನೆನಪಾಗ್ತಿದೆ ನನಗೆ. ಅಂದರೆ ಅಷ್ಟು ವರ್ಷಗಳ ನಂತರ ಭೇಟಿ, ಅದು ಈ ಥರ ವರ್ಷ 2009 ಅನ್ಸುತ್ತಲ್ಲ. ಆಲ್ಮೋಸ್ಟ್ ಭೇಟಿಯಾಗಿ 9-10 ಅದಾದ್ಮೇಲೆ ಅಲ್ಲಿಗೆ ಇದು 15 ಇಯರ್ಸ್, ಆಲ್ಮೋಸ್ಟ್ 15 ಇಯರ್ಸ್ ಅದು ಈ ರೀತಿ, ಅದು ಈ ಥರ. ಅದರಲ್ಲಿ ಹೆಂಗಂದ್ರೆ ಕಾಂತಾರದ್ದು ಏನೋ ಈವೆಂಟ್ ಶುರು ಆಯಿತು. ನಾವೆಲ್ಲ ಫುಲ್ ಜೋಶಲ್ಲಿ ಕೂತ್ಕೊಂಡು ಕೇಳಿದೆ. ವಿಡಿಯೋ ಎಡಿಟರ್ ಸುರೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಅನುಶ್ರೀ ಅವರು ಅನೌನ್ಸ್ ಮಾಡಿದರು. ಇವರು ನೀಟಾಗಿ ಹೆಂಗೆ ಹೋದರು. ನಾವು ಸುಮ್ಮನೆ ಯಾರೋ ಸುರೇಶ್ ಅಂತಕೊಂಡು ಹಿಂಗೆ ಒನ್ಸ್ ವಾಯ್ಸ್ ಬಂತು, ರಪ್ಪಕ್ಕಂತ ಕಿವಿ ನೆಟ್ಟಗಾಯಿತು. ಈ ವಾಯ್ಸೆಲ್ಲೋ ಕೇಳಿದ್ದೀವಲ್ಲ, ಇದದೇ ಸುರೇಶ, ಇದದೇ ಸುರೇಶ್ ಅಲ್ಲ ಸೂರಿ, ಇದದೇ ಸೂರಿನಾ? ರಪ್ಪಕ್ಕಂತ ಒಂದು ಫೋಟೋ ತೆಗೆದು ಹಂಗೆ ಫ್ರೆಂಡಿಗೆ ಕಳಿಸಿ ಅವ್ರು ನೋಡ್ಬಿಟ್ಟು ಇದು ಅವರೇ ಆ ರೇಂಜಿಗಿತ್ತು ನಮ್ಮ. ಹೈಟಲ್ಲಾದರೂ ಕಂಡುಹಿಡಿತೀರಾ ಅಂತ ಅನ್ಕೊಂಡೆ, ಬಟ್ ಹೈಟಲ್ಲೂ ಕಂಡುಹಿಡಿಲಿಲ್ವ ನನ್ನನ್ನು? ಹೈಟ್ ಸಪ್ರೇಟು. ಈಗ ಸುರೇಶ್ ಅನ್ನೋರು ಬೇಕಾದಷ್ಟು ಜನ ಇರ್ತಾರೆ, ನೀವು ಬರೋದು ದಪ್ಪ ಆಗ್ಬಿಟ್ಟಿದ್ದೀರಾ, ನಮ್ಗೆ ಗೊತ್ತಾಗ್ತಿಲ್ಲ ಹೆಂಗೆ ಇದೆಲ್ಲ. ಆಯ್ತದು ಆಯ್ತು, ಚೆನ್ನಾಗಾಯ್ತು. ಅದೇ ಕಾಂತಾರ ಅನ್ನೋದು ಒಂದು ದೊಡ್ಡ ಬ್ರೇಕು ಅನ್ನೋಕ್ಕಿಂತ ಕಾಂತಾರ ಮುಂಚೆ ನಾನು ಮಾಡಿದ್ದು ಹಾಸ್ಟೆಲ್ ಹುಡುಗರು, ಅದರಿಂದ ನನಗೆ ಸಿಕ್ಕಿದ್ದೆ ನನಗೆ ಕಾಂತಾರ. ನಿತಿನಿಂದ DOP ಅರವಿಂದ್ ಅವರು ನನಗೆ ಆ್ಯಕ್ಚುಲಿ ಫೋನ್ ಮಾಡಿ ಕರೆದಿದ್ದು, ಮಗ ಹಿಂಗೆ ಕಾಂತಾರ ಇದು ಎಡಿಟ್ಟು ನೀನೇ ಮಾಡಬೇಕಾಗುತ್ತೆ ಅಂತ. ಅಫ್ಕೋರ್ಸ್ ಎಲ್ಲಿ ಬಿಡೋಕ್ಕಾಗತ್ತ? ಚಾನ್ಸಲ್ಲ, ಬಿಡೋಕ್ಕಾಗಲ್ಲ. ಒಂದು ರಿಷಬ್ ಸರ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಒಂಬಾಳೆ ಸಂಸ್ಥೆಗೆ ಹೋಗಿ ಅದೇ ರಿಷಬ್ ಸರ್ನ ಮೀಟ್ ಮಾಡಿದ್ದೊಂದು ಇದಿರುತ್ತಲ್ಲ, ಅದು ಭಾರಿ ಮಜಾ. ನೀವು ಅದನ್ನು ಚೆನ್ನಾಗೇ ಹೇಳ್ತಿದ್ರಿ. ಹೌದೌದು. ಅಂದರೆ ನನಗೆ ಫೋನ್ ಮಾಡಿದ್ರು ಒಂದ್ಸಲಿ, ಫೋನ್ ಮಾಡಿ
ಎಲ್ಲಿದೆ ಮಗ ಅಂದರೆ ಸ್ವಲ್ಪ ಎಲ್ಲ ಹೊರಗಡೆ ಇದ್ದೆ ಸರ್ ಅಂತಂದರೆ ಸರಿ ಮೀಟ್ ಮಾಡೋಕ್ಕಾಗತ್ತಾ ಈ ಡೇಟಿಗೆ ಬರ್ತೀನಿ ನಾನು ಅಂತ. ಖಂಡಿತ ಮೀಟ್ ಮಾಡ್ತೀನಿ ಸರ್. ಒಂಬಳೆ ಸಂಸ್ಥೆಗೆ ಹೋಗಿದ್ದೆ. ಹೋಗಿದ ತಕ್ಷಣ ರಿಸೆಪ್ಷನಲ್ಲಿ ಕೂತ್ಕೊಂಡೆ. ಬಂದು ಇಲ್ಲ ಬಾಬಾ ಒಳಗೆ ನೋಡಿದ್ರು ನಾನು ಹಿಂಗೆ ಬಾಬಾ ಅಂತ ಅಂದರು. ಸರಿ ಹೋದೆ. 4 ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಂತಿದ್ದಲ್ಲ ಸೂರ್ಯಣ್ಣ ಅಂತ ಒಂದೊಳ್ಳೆ ಇಂಟ್ರಡಕ್ಷನ್ ಸಾಂಗಿಂದ ನನ್ನ ವೆಲ್ಕಮ್ ಮಾಡಿದ್ರು. ಅಲ್ಲಿ ಭೇಟಿ ಮಾಡಿದ್ದು, ಅಲ್ಲಿ ಮಾತಾಡಿ ಒಂದು ಓಕೆ ಆದಮೇಲೆ ನನಗೆ ವಿಜಯ್ ಸರ್ನ ಮೀಟ್ ಮಾಡಿಕೊಟ್ರು, ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದ್ರು ನಮಗೆ, ಬನ್ನಿ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಒಂದು ಆ ಪದ. ಅಂದರೆ ಅದು ನಮ್ಮಂಥ ಟೆಕ್ನಿಷಿಯನ್ಸ್ಗೆ ಒಳ್ಳೆಯ ವಿಷಯ. ಅದು ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಅದು ಒಂದೊಂದು ಹುಮ್ಮಸ್ ತಂದುಬಿಡುತ್ತದು. ಅದಾದಮೇಲೆ ಒಂದಿನ ಸ್ಟೋರಿ ನರೇಷನ್ಗೆ ಕರೆದ್ರು. ಪೂರ್ತಿ ಸ್ಟೋರಿ ನರೇಟ್ ಮಾಡಿದ್ರು ನಮಗೆ ರಿಷಬ್ ಸರ್. ಏನೆಲ್ಲ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಅಂದರೆ ಹೇಳ್ತಾರೆ, ಬಟ್ ಕೆಲವು ಎಡಿಟರ್ಗೆ ಹೇಳಲ್ಲ, ನರೇಷನ್ಸು ಸಾಮಾನ್ಯವಾಗಿ ಹೇಳಲ್ಲ, ಕಂಪ್ಲೀಟಾಗಿ ಸ್ಟೋರಿ ಹೇಳಲ್ಲ. ಒಂದು ಎಡಿಟ್ ಟೈಮಲ್ಲಿ ಬಿದ್ದ ಅಲ್ಲಿ ಏನು ಸೀನ್ ನಮಗೆ ಕೇಳುತ್ತೆ, ಕೆಲವು ಎಡಿಟ್ರು ಅಲ್ಲಿ ಮಾಡ್ತಾರೆ. ಬಟ್ ಸ್ಟೋರಿ ನರೇಷನ್ ಪೂರ್ತಿ ನಮ್ಗೆ ಹೇಳಿದ್ರು, ಸೀನ್ ಟು ಸೀನ್ ಹಿಂಗಾಗುತ್ತೆ ಚೇಂಜಸ್ ಆದ್ರೂ ಇಮೇಟ್ ನಮ್ಗೆ ಹೇಳೋರು. ಈ ಸೀನ್ ಚೇಂಜ್ ಆಗುತ್ತೆ, ಈ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಅಂತ ಸೀನ್ ಟು ಸೀನ್ ನಮಗೆ ಎಕ್ಸ್ಪ್ಲೈನ್ ಮಾಡಿದರು. ಅದು ಎಡಿಟೇಬಲ್ ಕೂತಾಗ ಅದು ನಿಮಗೊಂದು ವಿಷನ್ ಇತ್ತು ಅಂದರೆ ಈಸಿ ಕೆಲಸ. ಹೌದು ನಿಮ್ಗೊಂದು ಕಂಪ್ಲೀಟ್ ವಿಷನ್ ಸಿಕ್ಬಿಡುತ್ತೆ ಅವಾಗ. ಹೌದು, ಅದನ್ನೇ ಒಂದು ನರೇಷನ್ ಹೇಳ್ತಾರಲ್ವ ಕೆಲವೊಂದು ಸೀನು ಅಂತ. ಅದು ಶೂಟು ಅರವಿಂದು ಅದ್ಭುತವಾಗಿ ಅದನ್ನು ನಮಗೆ ನೋಡಿದ್ರೇ ಅದು ಇನ್ನೂ ಚೆನ್ನಾಗಿ ಮಾಡಬೇಕಪ್ಪ ಅಂತ, ಹಾಳಾಗಬಾರ್ದು ಎಡಿಟೇಬಲ್ ಬಂದಮೇಲೆ. ಈಗ ಪ್ರೊಡ್ಯೂಸರು ಡೈರೆಕ್ಟ್ರು ಗಂಡ ಹೆಂಡತಿ ಇದ್ದಂಗೆ, ಕ್ಯಾಮ್ರಾಮನ್ನು ಎಡಿಟರು ಗಂಡ ಹೆಂಡತಿ ಇದ್ದಂಗೆ. ಅವರಿಬ್ರದ್ದು ಸಂಬಂಧ ಚೆನ್ನಾಗಿಲ್ಲ ಅಂದರೆ ಸಂಸಾರ ಚೆನ್ನಾಗಿರಲ್ಲ. ಇಲ್ಲ, ಸುಮಾರು ಜನ ಹೇಳ್ತಾರೆ ಖಂಡಿತ. ಬಟ್ ಸುಮಾರು ಜನ ಹೇಳ್ತಾರೆ ಏನು ಕ್ಯಾಮ್ರಾಮ್ಯಾನ್ಗೂ ಎಡಿಟ್ಗೂ ಸ್ವಲ್ಪ ಯಾವಾಗ್ಲೂ ಅವು ಮುಗಿಸಿ ತೆಗ್ದಿದ್ದೆ ಹಿಂಗೆ ಹಾಕಿಲ್ಲ ಏನೋ ಅಂತ ಇರುತ್ತದು. ಬಟ್ ಅರವಿಂದ್ ಅವ್ರಿಗೆ ನನಗೆ ಅದು ಯಾವತ್ತೂ ಬಂದಿಲ್ಲ. ಹಾಸ್ಟೆಲ್ ಹುಡುಗರಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಅದು ಇನ್ನೂ ಬೆಟರ್ ಮಾಡೋಣ ಅಂತಾನೆ ಅರವಿಂದನು ಕೂತಾಗ ನಂದು ಆಲೋಚನೆ ಬೇರೆ ಇರುತ್ತೆ, DOP ಅವ್ರದ್ದು ಬೇರೆ ಇರುತ್ತೆ, ರಿಷಬ್ ಸರ್ ಕೂತಾಗ ಎಡಿಟಲ್ಲಿ ಅವ್ರದ್ದೇ ಒಂದು ಥಾಟಲ್ಲಿ ಇರುತ್ತೆ. ಎಂಡ್ ಆಫ್ ದಿ ಡೇ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋಕ್ಕೋಸ್ಕರ ಅದು ಅಷ್ಟು ಟೈಮ್ ತೊಗೊಳುತ್ತೆ ಅವತ್ತು. ಅದು ಅಂದ್ಕೊಳ್ತಾರೆ, ಏನು ಎಷ್ಟು ವರ್ಷ ಎಡಿಟ್ ಆಯಿತು, 1 ವರ್ಷ ಆಯಿತಾ, 1.5 ವರ್ಷ ಆಯಿತಾ? ಅಫ್ಕೋರ್ಸ್ ಆಗುತ್ತೆ, 2 ವರ್ಷನೂ ಆಗುತ್ತೆ, 3 ವರ್ಷನೂ ಆಗುತ್ತೆ. ಒಂದು ಅರ್ಧ ಗಂಟೆ ಎಪಿಸೋಡ್ ಶೂಟ್ ಮಾಡಿ ತೊಗೊಂಬಂದ್ರೆ ಅದನ್ನ ಕಲರ್ಫುಲ್ಲಾಗಿ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಇವ್ರಿಗೆಲ್ಲಿಗೆ ಹೆಣ ಬಿದ್ದೋಗಿರುತ್ತೆ, ಒಂದಿನ ಪೂರ್ತಿ ಆಗಿರುತ್ತೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಸಿನಿಮಾ ಸಮಾಧಾನ ಆಗಬೇಕಷ್ಟೇ. ಯಾರಿಗೆ ಎಲ್ರಿಗೂ ಸಮಾಧಾನ ಆಗಬೇಕು. ನಾವು ಟೈಮ್ ನಮಗೆ ಅಂತಲ್ಲ, ಎಡಿಟರ್ಗೆ ಫಸ್ಟ್ ಆಫ್ ಆಲ್ ನಾವು ಮಾಡಿದಾಗ ನಮಗೆ ಸಮಾಧಾನ ಆಗಬೇಕು. ಒಂದು ಡೈರೆಕ್ಟ್ರು ಗೊತ್ತಾಗ ಅವ್ರದ್ದು ಒಂದು ಥಾಟ್ ಇರುತ್ತೆ. ಇವಾಗ ನಾವು ಮಾಡಿದ್ದೆ ಫೈನಲ್ ಅಂತಲ್ಲ, ಅವ್ರಿಗೆ ಮಗ ಇಲ್ಲೇನೋ ಬೇರೆ ಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಇನ್ನೂ ಬೆಟ್ರಾಗಿ ಮಾಡೋಕ್ಕೆ ಸಾಧ್ಯ ಆಗೋದು. ಒಂದು ಅರವಿಂದ್ ಗೊತ್ತಾಗ ಅದು ಆ ಟ್ರ್ಯಾಕಿಗೆ ಬಂದು ಕುತ್ಕೊಬಿಡುತ್ತೆ. ಅದು ಅದು ಯಾವಾಗಲೂ ಒಂದು ಪಾಸಿಟಿವ್ ನೋಟಲ್ಲಿ ಕುತ್ಕೊಂಡಾಗ ಔಟ್ಪುಟ್ಟು ಅದು ಬರಲೇಬೇಕು. ಕರೆಕ್ಟ್, ಹೌದು. ಬಟ್ ಇಷ್ಟೆಲ್ಲ ಸೇರಿ ಹಿಂಗಾಯಿತು. ಬಟ್ ಇದೆಲ್ಲ ಹೆಂಗಾಯಿತು? ಎಲ್ಲೋಗಿದ್ರಿ, ಏನು ಮಾಡ್ತಿದ್ರಿ? ಎಲ್ಲ ಚಾನಲಲ್ಲಿ ಬಿಡು ಆರಾಮಾಗಿ ಸೆಟ್ಲ್ ಆಗಿದ್ದಾರೆ ಸೂರ್ಯ ಅವರು ಅಂದ್ಕೊಂಡು ನಾನು ಅವಾಗವಾಗ ಎಡಿಟರ್ ಬೇಕಾದಾಗೆಲ್ಲ ಸುರೇಶ್ ಅವರೇ ಒಬ್ರು ಎಡಿಟರ್ ಬೇಕಿತ್ತು, ಅವರೊಬ್ರು ಎಡಿಟರ್ ಬೇಕಿತ್ತು. ಅವಾಗವಾಗೆ ಆಲ್ಮೋಸ್ಟ್ ನಾವು ಎಷ್ಟು ವರ್ಷ ಆದ್ರೂ ಫೋನಲ್ಲಿ ಟಚಲ್ಲಿದ್ದೀವಿ. ಡೈರೆಕ್ಟಾಗಿ ಮೀಟ್ ಮಾಡಿಲ್ಲದೆ ಇರ್ಬೋದು, ಏನೋ ಜಾಸ್ತಿ ಮಾತಾಡದೇ ಇರ್ಬೋದು. ಬಟ್ ಈ ವಿಡಿಯೋ ಎಡಿಟರ್ ವಿಷಯಕ್ಕೆ ಸುರೇಶ್ ಅವ್ರಿಗೆ ಅವಾಗವಾಗೆ ಕಾಲ್ ಮಾಡೋದು. ಲಾಸ್ಟ್ ಟೈಮ್ ನೀವು ಮಾಡಿದಾಗ ನಾನು ಅಲ್ಲಿದ್ದೆ ಆ್ಯಕ್ಚುಲಿ. ಎಷ್ಟು ಇದ್ದಾರೆ ಅಂದರೆ ಇವರು ಚಾನಲ್ದು ಈ ಥರ ಎಲ್ಲ ಶೂಟಿಂಗ್ ಆಗ್ತಾನೆ ಇರುತ್ತೆ, ವಿಡಿಯೋ ಎಡಿಟ್ ಮಾಡ್ತಾನೆ ಇರ್ತಾರೆ ಬಿಡು, ಆ ಥರ ಬ್ಯುಸಿ ಅಂದ್ಕೊಂಡು ನಾವು ಏನೂ ಕೇಳಿಲ್ಲ. ಇವ್ರು ಎಷ್ಟು ಜಾಡ್ರೆ ಅಂದರೆ ನೋಡಿ, ರಿಷಬ್ ಸರು ವರ್ತ್ ನಿಮ್ಮ ಹತ್ರ ಎಲ್ಲ ಹೇಳಿರೋದು. ಅವ್ರು ಒಂದೇ ಒಂದು ಗುಂಪಿನಷ್ಟು ಏನು ಈಚೆ ಕಡೆ ಬಿಟ್ಟೇ ಕೊಟ್ಟಿಲ್ಲ. ನಾನು ಇವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿರಲಿಲ್ಲ. ಅವಾಗೆಲ್ಲ ಏನಪ್ಪ ಈ ಸುರೇಶ್ ಅವ್ರು ಫೋನೇ ಎತ್ತಲ್ಲ ಅಂತ ಅನ್ಕೊತಿದ್ವಿ. ನಮಗೇನು ಗೊತ್ತು ಗುರು, ಈ ರೇಂಜಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವು? ಇಲ್ಲ, ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ಯಾವುದೇ ಸಿನಿಮಾ ಆಗಲಿ, ನಾಟ್ ಇವನ್ ಕಾಂತಾರ ಅಂತಲ್ಲ, ಬಟ್ ಅದು ಇರಬೇಕು, ಅದು ಅಷ್ಟು ಸೆಕ್ಯೂರಾಗಿ ಇರಬೇಕು. ಅದು ಒಂದು ನಾವು ಮಾಡ್ತೀವಿ ಅಂತಲೂ ಯಾರ ಹತ್ರನೂ ಹೇಳ್ಕೊಳ್ತಿರ್ಲಿಲ್ಲ. ಯಾವ ಟೆಕ್ನಿಷಿಯನ್ಸು ನೋಡಿ ಯಾರು ಹೇಳ್ಕೊಳ್ಳಲ್ಲ ಆ್ಯಕ್ಚುಲಿ ಸಾಮಾನ್ಯ. ಆಮೇಲೆ ಅದನ್ನೇ ಅದು ದೊಡ್ಡ ಟೀಮು. ಮತ್ತು ಯಾರು ಫೋಟೋ ತೊಗೋತಿರ್ಲಿಲ್ಲ, ನಾವು ಹಿಂಗೆ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಯಾರು ಸೆಲ್ಫಿ ತೊಗೊಳ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಯಾವುದೂ ಆಚೆ ಹೋಗಬಾರ್ದು ಅನ್ನೋದು.
ಯಾವುದೋ ಒಂದು ಫೂಟೇಜ್ ಆಗಲಿ ಒಂದು ಸ್ಟಿಲ್ ಆಗಲಿ ಆಚೆ ಹೋಗ್ಬಾರ್ದಲ್ಲ. ನಾವು ಹೋಗೂ ಇಲ್ಲ ನೋಡಿ. ಅದು ಹೋದ್ರೆ ನಿಮ್ಮಂತರ ಹಾಕೊಂಡು ಹೊಡಿತಿರಲ್ಲ ಅದಕ್ಕೆ ಹೋಗಲ್ಲ ಅದು. ಅದ್ರಲ್ಲಿ ನಮ್ಮಂತವ್ರಿಗೆ ಫಸ್ಟ್ ಹೇಳ್ಬಾರ್ದು ಅಂತ ಇವರು ಬೇರೆ ಯಾರಿಗೆ ಹೇಳಿದ್ರು ನಮ್ಮಂತವ್ರಿಗೆ ಹೇಳ್ಬಾರ್ದು. ಇಲ್ಲ, ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದು ಯಾವುದೇ ಆಗಲಿ. ಒಂದು ಅದು ಥಿಯೇಟ್ರಲ್ಲಿ ನೋಡಿದ್ರೆ ಅದು ಸರ್ಪ್ರೈಸ್ ಸಿಗಲ್ಲ. ಅದು ಇದು ನೋಡಿದ ತಕ್ಷಣನೇ ಅದು ಓಕೆ ಇಲ್ಲಿ ಹೆಂಗಿರುತ್ತೆ ಅನ್ನೋದು ಇರುತ್ತೆ. ಬಟ್ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೋಡುವಾಗಲೇ ಅದು ವಾವ್ ಅನ್ಸ್ಬೇಕಲ್ಲ ಜನಗಳಿಗೆ. ನೀವ್ ಹೇಳ್ದೆ ಇರೋದು ಅಷ್ಟೇ, ನೀವಲ್ಲಿ ಸ್ಟೇಜ್ ಬಂದಾಗ ಆ ಸರ್ಪ್ರೈಸ್ ನನಗೆ ಸಿಕ್ತಿರ್ಲಿಲ್ಲ, ಹೇಳ್ಬಿಟ್ಟಿದ್ದೆ ಅಲ್ವಾ. ಅದೇ ಅದೇ ಹಾಗಾಗಿ ನೋಡಿ ಅಲ್ಲಂದ್ರೆ ಇಲ್ಲಿ ಕೂರಕ್ ಆಗ್ತಿತ್ತ ನಾನು. ಆಮೇಲೆ ಸುರೇಶ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರೇನಂದ್ರೆ ಫೋನೇ ಎತ್ತುತ್ತೀನ, ಆಮೇಲೆ ಮೆಸೇಜ್ ಆಗ್ತಾ ಇದ್ದೀನಿ ನಾನು ಇಲ್ಲೇ ಇದ್ದೀನಿ ಅಂತ. ಹಂಗಾರೆ ಬನ್ನಿ ಬನ್ನಿ. ಅಯ್ಯೋ ಕತೆ ರಾಮಾಯಣ. ಒಳ್ಳೆ ಏನೋ ಒಂಥರ ಅದು ನಂಬಕ್ಕೆ ಆಗ್ತಿಲ್ಲ ನಂಗೆ ಈಗಲೂ. ನಾವು ಪಿಕ್ಚರ್ ಕಣ್ಮುಂದನೇ ಇದೆ. ಸುರೇಶ್ ಅವ್ರು ಹಿಂಗೆಲ್ಲ ಆಗ್ಬಿಟ್ರ, ಹೆಂಗೆಲ್ಲ ಆಗಿ ಸುರೇಶ್ ಅವ್ರೆ ನಾವು ಚಾನಲಲ್ಲಿ ಕೆಲಸ ಮಾಡ್ತಿದ್ವಿ, ಅದು ಮುಚ್ಕೊಂಡು ಹೋಗಿ ಆಮೇಲೆ ಮತ್ತೆಲ್ಲ ದಿಕ್ಕಪ್ಪಲ್ಲಾಗಿ ಯಾರ್ಯಾರು ಎಲ್ಲರೂ ಇದೆ ಅನ್ಸುತ್ತೆ. ಇನ್ನು ಇದೆ ಅನ್ಸುತ್ತೆ ಅದು ಚೆನ್ನಾಗಿ. ಅದಿದೆ, ನಾವಿಲ್ಲ ಅಷ್ಟೇ, ಅದಿದೆ ನಾವಿಲ್ಲ ಅಷ್ಟೇ. ಅದು ಟ್ರೂ. ಬಟ್ ಅದು ಆ ಟೈಮಿಗೆ ಶಟ್ ಡೌನ್ ಆಯ್ತು. ಆಮೇಲೆ ರೀಲಾಂಚ್ ಆಗಿತ್ತು. ಓಕೆ, ಹಂಗಾಗಿ ಆ ಟೈಮಿಗೆ ಎಲ್ಲರೂ ದಿಕ್ಕಾಫಲ್ ಆಗಿತ್ತು. ಅಯ್ಯೋ ಅದೇನೋ ಒಂಥರ ಚೆನ್ನಾಗಿತ್ತು. ಅಲ್ಲ, ಅದೊಂದು ಕಲಿಕೆ ಅಷ್ಟೇ. ಅಲ್ಲೊಂದು ಅದಕ್ಕೂ ಮುಂಚೆ ಸ್ಟುಡಿಯೋಲ್ಲಿ ಮಾಡಿದ್ದು ನಾನು, ಗುರುದತ್ ಸರ್ ಸ್ಟುಡಿಯೋದಲ್ಲಿ. ಅದಾದ್ಮೇಲೆ ನಾನು ಗುರುದತ್ ಸ್ಟುಡಿಯೋ ಅಂದ್ರೆ ಸರ್ ಇದು ಮೈನಾವತಿ ಅವರ ಮಗ. ಅವ್ರ ಗರ್ಡಿಲಿ ನಾನು ವೆರಿ ಬಿಗಿನಿಂಗ್ ಅಲ್ಲ ನಾನು ಫಸ್ಟ್ ಅಲ್ಲೇ ಎಜುಕೇಶನ್. ನಾನು PU ಆದಮೇಲೆ ಅನಿಮೇಷನ್ ಮಾಡಿದೆ. ಅನಿಮೇಷನ್ PU ಆದಮೇಲೆ PU ಆದಮೇಲೆ ನಾನು ಏನೋ ಮಾಡಬೇಕು ಅನ್ನೋದು, ಬೇರೆ ಏನೋ ಮಾಡಬೇಕು, ಕೈ ಕೆಲಸ ಯಾವುದೋ ಒಂದು ಮಾಡಬೇಕು ಅನ್ನೋದು. ಓದಕ್ಕೆ ನನಗೆ 100% ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅವಾಗ ಈಗ AI ಹೆಂಗಿದೆಯೋ ಹಂಗೆ ಅನಿಮೇಷನ್ ಅವಾಗ. ಹೌದು, ಮಲ್ಲೇಶ್ವರಮಲ್ಲಿ ಅರೀನಾ ಮಲ್ಟಿಮೀಡಿಯಾ ಅಂತ ಒಂದು ಇದಿತ್ತು, ಅಲ್ಲಿ ಮಾಡ್ತಿದ್ದೆ. ಬಟ್ ನಾನು ಫಸ್ಟು ಅದೇ ಬೇರೆ ಬೇರೆ ಕೆಲಸಗಳಲ್ಲಿ ಆಫೀಸ್ ಬಾಯ್ ಎಲ್ಲರೂ ಎಡಿಟರ್, ಆಲ್ಮೋಸ್ಟ್ ನಾನು ಒಬ್ಬನೇ ಅಂತಲ್ಲ, ಎಲ್ಲ ಎಡಿಟರು ಆಫೀಸ್ ಬಾಯ್ ಕೆಲಸ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಎಡಿಟರ್ ಆಗಿರೋದು. ಬಟ್ ನಾನು ಆಗಿದ್ದು ಏನಂದರೆ ಪಾಪ್ಕಾರ್ನ್ ಮಾಡ್ತಿದ್ದೆ ನಾನು ಬಿಗಿನಿಂಗ್ ಫಸ್ಟ್. ಅಯ್ಯೋ, ಸದಾಶಿವನಗರದಲ್ಲಿ ಪಾಪ್ಕಾರ್ನ್ ಮಾಡ್ತಿದ್ದೆ ನಾನು. 5 ರೂಪಾಯಿ ಒಂದು ಪಾಪ್ಕಾರ್ನ್. ಜನತಾ ಬಜಾರ್ ಪಕ್ಕ ಒಂದು ಮಿಷಿನ್ ಹಾಕೊಂಡು ಆ ಪೀರಿಯಡ್ 2002. ಅದೇ ಅದು ಬಿಗಿನಿಂಗ್ ಫಸ್ಟ್ ಕೆಲಸ ಅಲ್ಲಿ ನಾನು ಮಾಡ್ತಿದ್ದೆ. ನಮ್ಮ ಮಾವವರೇ ಅದನ್ನು ಮಾದೇವ್ ಅಂತ ಅಂದ್ಬಿಟ್ಟು ಅವರೇ ಪಾಪ್ಕಾರ್ನ್ ಒಂದು ಮಿಷಿನ್ ಹಾಕಿದ್ರು. ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ರೂಟ್ ಇಲ್ಲ. ಏನು ನೀವು ಇದು ಬೆಂಗಳೂರವರು ಅಲ್ಲ ತಾನೆ? ಬ್ಯಾಂಗ್ಳೂರೇ ಬೇಸಿಕಲಿ ಶಾಂತಿ ಹುಟ್ಟಿ ಬೆಳೆದಿದ್ದೆಲ್ಲ ಶಾಂತಿನಗರ. ಅಪ್ಪ ಅಮ್ಮ ಎಲ್ಲ ಇಲ್ಲಿ ಎಲ್ಲ ಬ್ಯಾಂಗ್ಳೂರೇ. ಅದೇ ಅವಾಗ ಪಾಪ್ಕಾರ್ನ್ ಮಾಡ್ತಿರುವಾಗ ಏನು ಮಾಡೋಕ್ಕಾಗ್ತದೆ, ಏನೋ ಒಂದು ಸದ್ಯಕ್ಕೆ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ರೂಟ್. ಅದು ಸುಮ್ಮನೆ ಏನೋ ಒಂದು ಪಾಪ್ಕಾರ್ನ್ ಮಾಡ್ಕೊಂಡಿದ್ದೆ. ಅವಾಗ ರಾಗಣ ಎಲ್ಲ ಬರೋರು ಅಲ್ಲಿ. ಅಲ್ಲೇ ಮನೆ ಅಲ್ವಾ, ಸದಾಶಿವನಗರ ಜನತಾ ಬಜಾರ್ ಹತ್ರ ಮನೆ ಹಿಂಭಾಗನೇ ಇದ್ದಿದ್ದು. ಈಗಿರೋ ಮನೆ ಹಿಂಭಾಗ? ಹೌದು, ಈಗಿರೋ ಮನೆ ಹಿಂಭಾಗನೇ. ಅವಾಗ ರಾಗಣ ಎಲ್ಲ ಬಂದು ತೊಗೊಂಡೋಗೋರು. ಅವಾಗ ಯುವ ಎಲ್ಲ ಚಿಕ್ಕ ಹೌದು, ಆವಾಗ ತೊಗೊಂಡೋಗೋರು. ಅವಾಗ ಅಪ್ಪು ಸರ್ ಒಂದ್ಸಲಿ ನಮ್ಮ ಏನು ಜನತಾ ಬಜಾರ್ ಎದುರುಗಡೆನೆ ಪಾರ್ಕ್ ಇದ್ದಿದ್ದು. ಅಲ್ಲಿ ಒಂದ್ಸಲಿ ಹಿಂಗೆ ಬರ್ತಾರೆ, ವಾಕಿಂಗ್ ಅಂತ ಬರ್ತಿರ್ತಾರೆ. ಬಟ್ ನಾನು ನೋಡಿದ್ದೆ 2 ಸಲ. ಒಂದ್ಸಲಿ ನೋಡಿದ್ರು, ಹಿಂಗೆ ಅಂದರು ಅವರು. ನಾನು ಹಿಂಗೆ ಅಂದೆ ಜಸ್ಟ್ ಅಪ್ಪು ಸರ್ ಹಿಂಗಂತ ಅಂದೆ. ಏನು ಮಾಡ್ತಿದ್ದೆ ಅಂತಂದರು. ಅಣ್ಣ ಇಲ್ಲಿ ಪಾಪ್ಕಾರ್ನು ಅಂತ. ಏನು ಮಾಡ್ತಿಲ್ಲ, ಏನಾದ್ರು ಮಾಡೋಗ ಆಚೆ ಕಡೆ, ಏನಕ್ಕೆ ಇಲ್ಲಿ ಮಾಡ್ಕೊಂಡಿದ್ಯಾ, ಎಷ್ಟು ಏಜು ಅಂತ ಅಂದರೆ. ಇಷ್ಟು ಅಂತ 17 18 ಏನಿದ್ದಿದ್ದ ನಾನು ಏಜು. ಅದಾದಮೇಲೆ ಆಚೆ ಹೋಗಿ ಏನಾದ್ರು ಮಾಡು, ಅಟ್ಲೀಸ್ಟ್ ಓದು ಏನಾದರೂ ಅಂತ. ನಂಗೆ ಓದೋಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಏನೋ ಮಾಡಬೇಕು ಅಂತ ಬಂದಿದ್ದೀನಿ ಅಂತ. ಸರಿ ಆಚೆ ಹೋಗಿ ಏನಾದರೂ ಮಾಡು ಅಂತ ಅಂದರು. ಸರಿ ನೆಗ್ಲೆಕ್ಟ್ ಮಾಡಿದೆ ಫಸ್ಟ್ ಡೇ. ನಾನು ಅದನ್ನು ಜಾಸ್ತಿ ತಲೆಗೆ ಕೊಟ್ಟಿಲ್ಲ. ಸೆಕೆಂಡ್ ಡೇ ಮತ್ತೆ ಬಂದರು, ಅಲ್ಲೇ ವಾಕ್ ಮಾಡೋಕ್ಕೆ ಬಂದರು. ಕೇಳಿದ್ರು ಹೋಗಿಲ್ಲ ಅಂದರು. ಹಣ ಗೊತ್ತಿಲ್ಲ ಎಲ್ಲೋಗೋದು ನನಗೆ ಅಂತ ಅಂದೆ. ನೀನು ಹೋಗು, ಅದೇನೋ ಒಂದು ಆಗುತ್ತೆ, ಹೋಗು. ಇಂಡಸ್ಟ್ರಿಯಲ್ಲಿ 1000 ಇದೆ, ಏನೋ ಎಷ್ಟೊಂದಿದೆ, ನೀನು ಸುಮ್ಮನೆ ಬಿಡು, ನೀ ಏನೋ ಒಂದು ಆಗುತ್ತೆ ಅಂತಂದರು. ನೆಕ್ಸ್ಟ್ ಡೇನೇ ಕೆಲಸ ಬಿಟ್ಟೆ ನಾನು ಪಾಪ್ಕಾರ್ನ್. ನೆಕ್ಸ್ಟ್ ಡೇನೇ ಕೆಲಸ ಬಿಟ್ಟೆ. ಅದಾದಮೇಲೆ ವಿದ್ಯಾಶ್ರಮ ಅಂತ ಒಂದು ಕೋಚಿಂಗ್ ಸೆಂಟ್ರ್ ಅದು ಆ್ಯಕ್ಚುಲಿ. ಅಲ್ಲಿ ಕೆಲಸ ಸಿಕ್ತು.
ಡಿ ಡಿ ಆಪ್ರೇಟರ್ ಆಗಿ, ಅಂದರೆ ನಾನು ಟೈಪಿಂಗ್ ಸ್ಪೀಡ್ ಇತ್ತು ನನಗೆ. ಅಲ್ಲಿ ಜಗದೀಶ್ ಅಂತ ನಮ್ಮ ಗುರುಗಳು, ಜಗದೀಶ್ ಮಳವಳ್ಳಿ ಅಂತ ಅಂದ್ಬಿಟ್ಟು ಅವರು ನನಗೆ ಪರಿಚಯ ಆದರು. ಈ ಮಂಡ್ಯ ಮಳವಳ್ಳಿ ಸೈಡೆಲ್ಲ ಒಂದಷ್ಟು ಜನ ಇದ್ದಾರಪ್ಪ, ಟ್ಯಾಲೆಂಟ್ಗಳಿದ್ದಾರೆ, ಎಲ್ಲ ಭಯಂಕರ ಟ್ಯಾಲೆಂಟ್ ಅನ್ನೋದ್ರೆ ಟ್ಯಾಲೆಂಟ್ನ ಸ್ಪ್ರೆಡ್ ಮಾಡ್ತಾರೆ. ಅದು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋದು ಅಂದರೆ ಕೊಡೋದಿದೆಯಲ್ಲ, ಅದು ಜೊತೆಲಿ ಬೆಳೆಸೋದು, ಅದು ಅವರು ಅಂತಲ್ಲ. ಬಟ್ ನನಗೆ ಸಿಕ್ಕಿದ್ದು ಅದು ಹಂಗೆ, ನನ್ನ ಪುಣ್ಯ ಅದು ಅಂಥವ್ರು ಸಿಕ್ಕಿರೋದು. ಅವಾಗ ಪರಿಚಯ ಆದರು ಅವರು. ಒಂದು 2-3 ವರ್ಷ ನಾವು ಜೊತೇಲಿ ಕೆಲಸ ಮಾಡಿ ಅದಾದಮೇಲೆ ಅವರು ಕೆಲಸ ಬಿಟ್ಟು ಹೋದರು. ಇದ್ರೆ ಹೇಳಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಇತ್ತು, ಇವನು ಮಾಡ್ತಾನೆ ಅಂತ. ಯಾಕಂದರೆ ನಾನು ಆಫೀಸ್ ಬಯೋ ಮಾಡ್ತಿದ್ದೆ, ಇದನ್ನು ಟೈಪ್ ಮಾಡ್ತಿದ್ದೆ, ಪೇಜ್ ಮೇಕರ್ ಅಂತ ಒಂದು ಸಾಫ್ಟ್ವೇರ್, ಅದರಲ್ಲಿ ಮಾಡ್ತಿದ್ದಿದ್ದು. ಅವ್ರು ಬಿಟ್ಟೋದಾಗ ಮತ್ತೆ ಕರೆದ್ರು ನಾನು, ಈ ಥರ ಎಡಿಟಿಂಗ್ ಅಂತ ಬರ್ತೀಯಾ ಅಂದ. ಎಡಿಟಿಂಗ್ ಅವೆಲ್ಲ ನಂಗೆ ಗೊತ್ತಿಲ್ಲ, ಅದು ನಾನು ಕೈ ಕೆಲಸನ ಫ್ಯೂಚರ್ ನನಗೆ ಹೆಲ್ಪ್ ಆಗುತ್ತಾ ಅಂತ. ಖಂಡಿತ ಹೆಲ್ಪ್ ಆಗುತ್ತೆ ಕಣ, ಬಾರೋ ಅಂತ. ಆವಾಗ ನನಗೆ ಗುರುದತ್ ಅವರು ಪರಿಚಯ ಮಾಡಿಕೊಟ್ರು. ಬಸವೇಶ್ವರ ನಗರದಲ್ಲಿ ಸ್ಟುಡಿಯೋ ಅವ್ರದ್ದು. ಅಲ್ಲಿ ಸ್ಟುಡಿಯೋದಲ್ಲಿ ನಾನು ಸೇರ್ಕೊಂಡಿದ್ದು. ಅಲ್ಲಿ ಕೆಲಸ ಮಾಡ್ತಾ ಮೀಡಿಯಾದಲ್ಲಿ ಕೆಲಸ ಮಾಡಿಕೊಂಡು ಈ ಟಿ ವಿಲಿ ಎಲ್ಲ ರಾಜ್ ಟಿ ವಿ, ಸುವರ್ಣ, ಆಮೇಲೆ ಈ ಟಿ ವಿ ನನಗೆ ರಾಘು ಪರಿಚಯ ಆಗಿದ್ದು 2006 ಮುಂಗಾರು ಮಳೆ ಟೈಮಲ್ಲೇ ನಾನು ಎಂಟ್ರಿ ಕೊಟ್ಟಿದ್ದು ಐ ಮೀನ್ ಮೀಡಿಯಾಗೆ. ಆವಾಗ ನನಗೆ ರಾಘವೇಂದ್ರ ಹುಣಸೂರವರು ನನಗೆ ಪರಿಚಯ ಆಗಿದ್ದು. ಅಲ್ಲಿ ಜೊತೆಯಲ್ಲಿ ಅವ್ರು ಹಿಪಿ ಆಗಿದ್ರು ಅವಾಗ. ಈಗ ಕಂಟೆಂಟ್ ಹೆಡ್ ಆಗಿ ಒಂದು ನೆಟ್ವರ್ಕ್ ಹೆಡ್ ಆಗಿದ್ದಾರೆ. ಅವ್ರ ಗ್ರೋತ್, ಅವ್ರ ಸ್ಟ್ರಗಲ್ಲು, ಆ ಜರ್ನಿನೇ ಸೂಪರ್ ಅವ್ರದ್ದು. ಅವ್ರ ಜೊತೆನೂ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಪರಿಚಯ ಆಗಿದ್ದು 2006. ಅದಾದಮೇಲೆ ಬಿಗ್ ಬಾಸ್ ಅಂತ ಒಂದು ಶೋ ಮುಂಬೈಯಲ್ಲಿ ನಡೀತು, ಫಸ್ಟು ಸೀಸನ್ ಅದು ಆ್ಯಕ್ಚುಲಿ. ಅಲ್ಲಿ ನಿತಿನ್ ಕೃಷ್ಣಮೂರ್ತಿ ನನಗೆ ಡೈರೆಕ್ಟ್ರು, ಹಾಸ್ಟೆಲ್ ಹುಡುಗರು ಡೈರೆಕ್ಟ್ರು ಪರಿಚಯ ಆಗಿದ್ದು. ಅದು ಅಲ್ಲಿನ ಬಾಂಡಿಂಗು ಸೂಪರ್. ಅಲ್ಲಿದ್ದು ಇದು ಅಲ್ಲಿ ಪರಿಚಯ ಆಗಿದ್ದು ನನಗೆ. ಅಲ್ಲಿ ಫ್ರೆಂಡ್ ಆಗಿ ಅಲ್ಲಿ ಒಡನಾಟಗಳು. ಆಮೇಲೆ ಅರವಿಂದ್ ನನಗೆ ಪರಿಚಯ ಆಗಿದ್ದು. ಅದಾದಮೇಲೆ ಅವನು ನಮ್ಮ ಝೀಲೇ ಕೆಲಸ ಮಾಡ್ತಿದ್ದ, OAP ಆಗಿ ಕೆಲಸ ಮಾಡ್ತಿದ್ದ ನಮ್ಮ ನಿತಿನು. ಸಿನಿಮಾ ಅಂತ ಕೆಲಸ ಬಿಟ್ಟಿದ್ದು. ಸಿನಿಮಾ ಕೆಲಸ ಬಿಟ್ಟ ಮೇಲೆ ಅವನು ಫೋನ್ ಮಾಡಿ ಹೇಳ್ದ ಒಂದ್ಸಲಿ, ಹಿಂಗೆ ಸಿನಿಮಾ ಸ್ಟೋರಿ ನರೇಷನ್ ಹೇಳಬೇಕು, ಬರ್ತೀಯಾ ಅಂತ. ಓಕೆ ಅಂದ್ಬಿಟ್ಟು ಜನರಲ್ಲಾಗಿ ಸ್ಟೋರಿ ನರೇಷನ್ ಕೇಳಿದ್ವಿ. ನಾನು ಕಿರಣ್ ಅಂತ ಇಬ್ಬರು ನರೇಷನ್ ಕೇಳಿದ್ಮೇಲೆ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಸಖತ್ತಾಗಿ ಹೋಗುತ್ತೆ ಅನ್ನೋದು, ಮಜಾ ಹೋಗುತ್ತೆ. ಓಕೆ ಅಂದ್ಬಿಟ್ಟು ಕೇಳ್ಕೊಂಡು ಆಚೆ ಬಂದು, ನನಗೂ ಕಿರಣ್ಗೂ ಥಾಟ್ ಇರೋದು ಎಲ್ಲ ಸ್ಟೋರಿ ಚೆನ್ನಾಗಿದೆ, ಓಕೆ ಎಡಿಟರ್ ಯಾರು ಇರ್ಬೋದು, ಯಾಕಂದ್ರೆ ನಾವು ಅದೇ ಅಲ್ವಾ ಫೀಲ್ಡು. ಓಕೆ, ಇಬ್ಬರು ಮಾತಾಡ್ಕೊತಿದ್ದೀವಿ, ಕಿರಣ್ ನಾನು, ಎಡಿಟರ್ ಯಾರು ಇರ್ಬೋದು ಅಂತ. ಓಕೆ ಯಾರಾದರೂ ಇರಲಿ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದಿನ ಶೂಟ್ ಏನೋ ಮುಗ್ಸ್ಕೊಂಡು, ಫಸ್ಟ್ ಶೆಡ್ಯೂಲ್ ಶೂಟ್ ಮುಗಿಸ್ಕೊಂಡು ನಿತಿನ್ ಬಂದಿದ್ದಾನೆ. ಫೋನ್ ಮಾಡ್ದೆ ನನಗೆ, ಮಗ ಎಲ್ಲಿದೆಯಾ ಅಂತ. ಎಲ್ಲ ಹೊರಗಡೆ ಇದ್ದೀನಿ, ಏನು ಅಂತ ಹೇಳಿ. ಮಗ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡ್ಕೊಂಡ್ಬಂದಿದ್ದೀನಿ, ನಾಳೆ ಬಂದ್ಬಿಡು. ಓಕೆ ಆಯಿತು ಅಂತ ಹಂಗೆ ಸ್ಟಾರ್ಟ್ ಆಗಿದ್ದು. ಬಟ್ ಅದು ಅಲ್ಲಿ ಜೊತೆಗೆ ನಡೆದಿದ್ದು. ಹೌದು, ಆದರೆ ಅದೇ ಆವಾಗ ಒಂದು ನಂಬಿಕೆ ಅನ್ನೋದು ಇದೆಯಲ್ಲ, ಫ್ರೆಂಡ್ಗೂ ಮೀರಿದ್ದು ನಂಬಿಕೆ ತುಂಬ ಇರಬೇಕು ಫ್ರೆಂಡ್ ಸರ್ಕಲಲ್ಲಿ. ನಿತಿನ್ ನನ್ನ ನಾನು ನಿತಿನ್ ನಮ್ಮದೆ. ಯಾಕಂದರೆ ಅದು ಚೆನ್ನಾಗಿ ಕರೆದಿ ಮೇಲೆ ನಾನು ಹೋದೆ, ನೆಕ್ಸ್ಟ್ ಡೇನೇ ಹೋದೆ ನಾನು. ಎಲ್ಲ ಹೋಗಿ ಎಡಿಟ್ ಮಾಡಿ, ಇವತ್ತರೆಗೂ ಅವನು ನೀನು ಮಾಡ್ತೀಯಾ ಅಂತ ಕೇಳಿಲ್ಲ, ನಾನು ಮಾಡ್ತೀನಿ ಅಂತ ಅಂದಿಲ್ಲ. ಎಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲೇ ಆಗಿದ್ದದು. ಆ ಒಳ್ಳೆತನನೇ ನನಗೂ ಕಾಂತಾರಕ್ಕೆ ಸಿಗೋಕ್ಕಾಗಿದ್ದು. ಅದೆಲ್ಲ ಒಂದು ಅಪೂರ್ಣ, ಅದು ಹೇಳಿದ್ದು ಇದು ಎಲ್ಲವೂ ಕನೆಕ್ಷನ್ ಅದಾಯ್ತು ಅದು ನನಗೆ. ಹಾಗಾಗಿ ನೋಡಿ ಹೆಂಗಿದೆ ಅಲ್ವಾ, ಅಪ್ಪು ಸರ್ ಸುಮ್ಮನೆ ಬಿಟ್ಟು ಹೋಗೋದಿದ್ದು, ಅಲ್ಲಿಂದ ಮತ್ತೆ ಆ ಜರ್ನಿ ಒಂದಕ್ಕೊಂದಾಗ. ಅಂದರೆ ಫಸ್ಟೇ ಅಪ್ಪು ಸರ್ದು ಆಶೀರ್ವಾದ ಸಿಕ್ಬಿಟ್ಟಿದೆ ನಿಮ್ಗೆ. ಖಂಡಿತ. ಬಟ್ ಎಲ್ಲರೂ ಹೇಳ್ತಾರೆ ಯಾಕೆ ಇದನ್ನೆಲ್ಲ ಶೇರ್ ಮಾಡೋದು, ಆದರೆ ಯಾಕೆ ಇವಾಗ ಹೇಳ್ತಿದ್ಯಾ, ಯಾಕೆ ಶೇರ್ ಇದು ಬಂತು ನನಗೆ ಸುಮಾರು. ಯಾಕೆ ಮಗ ಮುಂಚೆ ಹೇಳೋದು, ಅಂದರೆ ನಾನು ಹೇಳೋದು ಮುಂಚೆ ಹೆಂಗೆ ಹೇಳ್ತೀಯ ಅಂದರೆ, ಒಂದು ಏನೋ ನಾನು ಮಾಡಬೇಕು, ಆ ಮಾತು ಕೇಳ್ಕೊಂಡೆ ನೆಕ್ಸ್ಟ್ ಡೇ ನಾನು ನಾನು ಆ್ಯಕ್ಚುಲಿ ನಾನೇನಾದ್ರು ಮಾಡಬೇಕಲ್ಲ. ನನಗೆ ಇದರಲ್ಲಿ ಕೊಟ್ಟಿದ್ದೀವಿ, ಕನ್ನಡದ ಕೊಟ್ಟಿದ್ದು ಬತ್ತಿ ನಾವು ಮಾಡಿದ್ವಿ ಚೆನ್ನೈಯಲ್ಲಿ ಫೈನಲ್. ನನಗೆ ಅದೇನು ಇದಕ್ಕೆ ಬರ್ತಿದ್ದೆ, ಯಾಕಂದರೆ ನನಗೊಂದು ಗೊತ್ತಿತ್ತು ನೀವು ಇದರಲ್ಲಿ ಕೋಟ್ಯಾಧಿಪತಿ ಇದು ಮಾಡಿದ್ದೀರಾ ಅಂತ. ಅಪ್ಪು ಸರ್ನ ಎರಡೇ ಟೈಮ್ ಮೀಟ್ ಮಾಡಿದ್ದು ಅಂತೀರಾ ನೀವು, ನೆಕ್ಸ್ಟ್ ಮೀಟ್ ಮಾಡಲಿಲ್ವಾ? ಮತ್ತೆ ಮಾಡಿದೆ ಕನ್ನಡದ ಕೋಟ್ಯಾಧಿಪತಿಲಿ ಶೋ ಅದು ಫೈನಲ್ ಫಿನಾಲೆ ಬಂದ್ಬಿಟ್ಟು ಚೆನ್ನೈಲಿ ನಡೀತು. ಎಲ್ಲ ಎಡಿಟರ್ ಹೋಗಬೇಕು ಅನ್ನೋದು
ಇತ್ತು. ಅಲ್ಲೇ ಹೋಗಿ ಮಾಡಿ ಸರ್ ಜೊತೆ ಒಂದು ಬೊಕ್ಕೆ ತೊಗೊಳ್ಬೇಕು ಅನ್ನೋದು ಒಂದು ನನಗೆ ಏನು ಗುರು ಕನೆಕ್ಷನ್ ಇದು ಅಂತ ನನಗೆ. ಚೆನ್ನಾಗಿ ಹೋದ್ವಿ. ಅವರು ನಮಗೂ ಬೊಕ್ಕೆ ಕೊಟ್ಟರು, ಹಿಂಗೆಲ್ಲ ಆಯಿತು. ಹೇಳ್ಬಿಡೋಣ ಅಂತ. ಅಣ್ಣ ನೀವು ಹೇಳಿದ್ದು ನಾನು ಹೇಳಲಿಲ್ಲ, ಅಂದರೆ ಇನ್ನೂ ಏನೋ ಇದೆ ಅನ್ನೋದು ನನಗೆ ಹೇಳಿಲ್ಲ. ನಾನು ಹೇಳಿಲ್ಲ. ಜೊತೇಲಿ ಫೋಟೋ ಎಲ್ಲ ಹೊಡ್ಕೊಂಡೆ, ನಾನು ಜೊತೇಲಿ ಫೋಟೋ ಎಲ್ಲ ತೆಗೆಸ್ಕೊಂಡೆ ಸರ್ ಜೊತೆ, ಅಣ್ಣನ ಜೊತೆ. ಬಟ್ ನಾನು ಏನಕ್ಕೆ ಹೇಳಿಲ್ಲ ಅಂದರೆ ಇನ್ನೂ ಏನೋ ಇದೆ ಅನ್ನೋದು ನಂದು. ಇನ್ನೂ ಏನೂ ಇರಲಿಲ್ಲ, ಎಡಿಟರಾಗಿ ಕೆಲಸ ಮಾಡ್ತಿದ್ದೆ. ಬಟ್ ಅಂದರೆ ಜನಗಳು ಗೊತ್ತಾಗ್ಬೇಕಲ್ಲ ಏನು ಮಾಡಿದ್ದೀವಿ, ನನಗೆ ರೀಚ್ ಆಗಬೇಕಲ್ಲ. ಇದೆಲ್ಲರೂ ಮಾಡ್ತಾರೆ. ಇದೇನು ಇನ್ನೂ ಇದೆ, ಅದಾದ್ಮೇಲೆ ಹೇಳಿದ್ರೆ ಹೆಂಗಿರುತ್ತೆ ಅವ್ರಿಗೆ ಅನ್ನೋದು ಅನ್ಕೊಂಡಿದ್ದು. ಹಾಗಾಗಿ ನಾನು ಅವತ್ತು ಹೇಳಿಲ್ಲ. ಬಿಟ್ರೆ ಅದಾದ್ಮೇಲೆ ಮೀಟೇ ಮಾಡಿಲ್ಲ 3 ಸಲ. ಅದಾದ್ಮೇಲೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ. ಅವರು ಅವ್ರು ಇದಾದಾಗೂ ನಾನು ಹೋಗಲಿಲ್ಲ. ನಿಜ ನನ್ನ ಕೈಲಿ ಆಗಲ್ಲ ಅದು. ಅಂದರೆ ಆ 2 ದಿನ ನಾನು ಮೀಟ್ ಮಾಡಿದ್ದು ನನ್ನ ಲೈಫೇ ಒಂದು ಮಾತು ಲೈಫ್ನ ಚೇಂಜ್ ಮಾಡಿದವರು ಅವ್ರು ಹಾಗೆ ಇರಲಿ ಅಂದ್ಬಿಟ್ಟು ನಾನು ಹೋಗಿಲ್ಲ. ಸೇಮ್ ಪಿಂಚ್. ಅವ್ರನ್ನ ನಂಗೆ ಹಂಗೂ ನೋಡೋಕೆ ನನಗೂ ಇಷ್ಟ ಇರಲಿಲ್ಲ. ಆಗಲ್ಲ ಅದು. ಅಯ್ಯಪ್ಪ, ಕಾಂಟ್ ಇಮ್ಯಾಜಿನ್. ಈಗಲೂ ನಂಗೆ ಸಾಧ್ಯ ಇಲ್ಲ ಅದು. ಅಯ್ಯಪ್ಪ. ಬಟ್ ನೋಡಿ ಹೆಂಗೆ ನಿಮ್ಮ ಲೈಫ್ ಟರ್ನ್ ಆಯಿತು. ಮತ್ತು ಅದು ಒಂದು ಏನೋ ಸಕ್ಸಸ್ ಪಾಯಿಂಟಲ್ಲಿ ಹೇಳಬೇಕು ಅಂತ ಹಿಡಿದಿಟ್ಕೊಂಡಿತ್ತು, ಕೊನೆಗೆ ಆಗಲೇ ಇಲ್ಲ. ಬಟ್ ಈ ರೇಂಜಿಗೆ ನಂಗೆ ಇನ್ನೊಂದು ಏನು ಅನಿಸಿದೆ ಗೊತ್ತಾ, ಕಾಂತಾರನ ಅಪ್ಪು ಸರ್ ಮಾಡಬೇಕಿತ್ತು ಅಂತ ಎಲ್ಲೋ ಅಪ್ಪು ಸರ್ ಏನಾದರೂ ಮಾಡಿ ನೀವು ಅದನ್ನು ಎಡಿಟ್ ಮಾಡಿ ಅದಾದ್ಮೇಲೆ ಇಂಥದ್ದೊಂದು ಟೈಮಲ್ಲಿ ನೀವು ಅದನ್ನು ನೆನಪಿಸ್ಕೊಂಡಿದ್ರೆ ಅದು ಹೆಂಗಿತ್ತು. ಇನ್ನೊಂದು ಹೇಳ ನಾನು, ಅಂದರೆ ಇನ್ನೊಂದು ಅದು ದೈವ ಅನ್ನೋದು ತಮಾಷೆ ಅಲ್ಲ. ಬಟ್ ಆ ದೈವನೇ ನಮ್ಮ ಪುನೀತ್ ಅಪ್ಪಣ್ಣನ ನೋಡೋದು. ಹಾಸ್ಟೆಲ್ ಹುಡುಗರು ಸಿನಿಮಾ ಬಂದಮೇಲೆ ವರುಣೆ ಅದಕ್ಕೆ ಪ್ರೊಡ್ಯೂಸ್ ಆಗಿತ್ತು. ಕಾಂತಾರ ಸಿನಿಮಾ ಮಾಡುವಾಗ ಒಂದು ಫಸ್ಟ್ ಪ್ರೊಮೋ ಶೂಟ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದು ನಿತಿನು. ಅವಾಗೇನು ಅಂದರೆ ಅವಾಗ ಕೋವಿಡ್ ಟೈಮಲ್ಲಿ ಮಾಸ್ಕ್ ಹಾಕ್ಕೊಂಡು ಇದು ಯಾರು ಅಂತ ಅಂದರೆ ಇವಾಗ ಇದರಲ್ಲಿ ಏನು ಫೇಸ್ಬುಕ್ಕಲ್ಲೋ ಯಾವುದ್ರಲ್ಲೂ ಒಬ್ಬರು ಶೇರ್ ಮಾಡ್ಕೊಂಡಿದ್ದು ಪೂಜಾರರು, ಆರ್ ಟಿ ನಗರಲ್ಲಿ ಪೂಜಾರರು ಶೇರ್ ಮಾಡ್ಕೊಂಡಿದ್ದು. ಏನು ಅಂತ ಅಂದರೆ ಅಪ್ಪು ಸರ್ ಸಡನ್ನಾಗಿ ಮಾಸ್ಕ್ ಹಾಕ್ಕೊಂಡು ಬಂದ್ರಂತೆ. ಬಂದ್ಬಿಟ್ಟು ಅರ್ಜೆಂಟು ಒಬ್ರಿಗೆ ಇದಾಗಬೇಕು, ಒಳ್ಳೇದಾಗಬೇಕು, ಒಂದು ಅರ್ಚನೆ ಮಾಡಿ ಅಂತ ಹೇಳಿದ್ರಂತೆ. ಯಾರಿಗೆ ಹೆಂಗೆ ಇಲ್ಲ, ಹಾಸ್ಟೆಲ್ ಹುಡುಗರು ಅಂತ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ಇವತ್ತು ಫಸ್ಟ್ ಡೇ ಶೂಟ್ ಅವ್ರದ್ದು, ಪ್ರೊಮೋ ಶೂಟು. ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಅರ್ಚನೆ ಮಾಡಿ ಅಂತ ಅರ್ಚನೆ ಮಾಡ್ಕೊಂಡು ಅವ್ರು ಬಂದಿದ್ದು. ಅದೇ ಹೇಳೋದು. ಅಂದರೆ ಪರ್ಸ್ನಲಾಗಿ ನನಗೆ ಯೋಚನೆ ಮಾಡ್ಬೇಕಂದ್ರೆ ನನಗೂ ಅದು ಆಶೀರ್ವಾದ ಬಿದ್ದಂಗೆ ಆಯ್ತು. ಟೀಮೇ ಅಲ್ವಾ, ಅದು ಪರ್ಸ್ನಲಾಗಿ ನನಗೆ ಬಿದ್ದಂಗೆ ಆಯ್ತಲ್ವ. ಅಂದರೆ ಅವರಲ್ಲಿ ಹೇಳಿದ್ರು 2 ದಿನ ನಂಗೆ ಸಿಕ್ಕಿದ್ದು, ಅದೆಲ್ಲೋ ಒಂದು ಕಡೆ ಅವ್ರ ಆಶೀರ್ವಾದ ಸಿಕ್ದಂಗೆ ಆಯಿತು. ಎಲ್ಲವೂ ಲಿಂಕು. ಅದಾದ್ಮೇಲೆ ನನಗೆ ಕಾಂತಾರ ಸಿಕ್ತು. ಕಾಂತಾರ ಅವ್ರು ಮಾಡಬೇಕಿತ್ತು ಅಂತ ರಿಷಬ್ ಸರ್ ಎಲ್ಲೋ ಒಂದು ಇಂಟರ್ವ್ಯೂ ನಾನು ನೋಡಿದೆ, ಅದು ಸ್ಪ್ರೆಡ್ ಆಗಿತ್ತು. ಅದು ಅವ್ರು ಮಾಡಬೇಕಾಗಿದ್ದು ಅವರೇ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ತುಂಬ ನಂಬ್ತೀನಿ ಅದನ್ನು ನಾನು ಅವ್ರ ವಿಷಯದಲ್ಲಿ. ಅದೇನೋ ದೇವರು ಅವರಿಂದ ಆಶೀರ್ವಾದ ಮಾಡಿಸಿರೋದು ಅನ್ನೋದಕ್ಕಿಂತ ನಾನು ಅಪ್ಪು ನೆನಪು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೊಂದು ಜನ ಮಾತಾಡ್ಸಿದ್ದೀನಿ. ಅದರಲ್ಲಿ ಒಬ್ಬರು ನನಗೆ ಹೇಳಿದ್ದು, ಅವರು ವಿಷ್ಣುದು ಒಂದು ಅಂಶ ಅವರು ಇಲ್ಲಿರೋದು ಗೊತ್ತಾ. ಅವ್ರ ಕೆಲಸ ಮುಗೀತು, ಅವ್ರು ಅದಕ್ಕೆ ವಾಪಸ್ ಹೋದರು. ಯಾರೂ ಅದನ್ನು ಬೇಜಾರು ಮಾಡ್ಕೊಂಬೇಡಿ. ಅವ್ರ ದೇವರಾಗಿ ಒಂದೇನೋ ಕಾರಣಕ್ಕೆ ಬಂದಿದ್ದರು ಇಲ್ಲಿಗೆ, ಮತ್ತೆ ವಾಪಸ್ ಹೊಟ್ಟೋದ್ರು. ಅವ್ರು ಇಲ್ಲೇ ಹೆಂಗಿರೋಕ್ಕಾಗುತ್ತೆ ದೇವರು. ಆ ಥರ ನನಗದು ನಾನು ಈಗಲೂ ನಂಬ್ತೀನಿ ಅದನ್ನ. ಅವ್ರನ್ನ ನಾವು ಇಷ್ಟಾದರೂ ಮೀಟ್ ಮಾಡಿದ್ದೀವಲ್ಲ, ಅಷ್ಟೇ ಅದೃಷ್ಟ ಮತ್ತೆ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ. ನಾನಂತೂ ಅಲ್ವೇ ಅಲ್ಲ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳೋಕ್ಕಾಗೋದು. ಅದಕ್ಕೂ ಮೀರಿ ನಾನು ಮಾತಾಡೋಕ್ಕೆ ಆಗಲ್ಲ. ಅದು ನಾವೆಲ್ಲರೂ ಅದು ನಿಜ, ನೀವು ಹೇಳೋದು ನಿಜ. ನಾವು ಅವ್ರನ್ನ ನಮ್ಗಾಗಿದ್ದ ಅನುಭವನ ಶೇರ್ ಮಾಡ್ತೀವಿ. ಖಂಡಿತ. ಗ್ರೇಟ್. ಅಷ್ಟಾದರೂ ಸಿಕ್ತು. ಆಮೇಲೆ ಅಲ್ಲಿಂದನೇ ಚೇಂಜ್ ಆಯಿತು ಅಂದರೆ ಅದು ಇನ್ನೂ ಡಿಫ್ರೆಂಟ್ ಥಿಂಗ್. ಎಲ್ಲೋ ಒಟ್ಟು ಏನೋ ಆಗಿ ಏನೋ ಆಗಬೇಕಾದ್ರೆ ಇನ್ನೆಲ್ಲೋ ಹೋಗಿ ಊಟ ತೊಗೊಂಡ್ವಿ ಅಲ್ಲ. ಸೋ ಸ್ವೀಟ್. ಬಟ್ ಇದು ಸರ್ ಸಿಕ್ಕಿದ್ರು, ಮತ್ತು ಹಿಂಗೆ ಒಂದು ಜರ್ನಿ ಶುರುವಾಯಿತು. ಈಗ ಕಾಂತಾರ ಅಂತ ಒಂದು ದೊಡ್ಡ ಸಿನಿಮಾ ಆಯಿತು. ವಾಟ್ ನೆಕ್ಸ್ಟ್ ಹಾಗಾದರೆ? ಅದೇ ಗೊತ್ತಿಲ್ಲ. ಅಂದರೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ಅಂದರೆ ಇದಾಗುತ್ತೆ, ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಏನೂ ಇಲ್ಲ.
ಅದು ನಡ್ಕೊಂಡು ಹೋಗ್ತಿದೆ, ಆ ಪಾತಲ್ಲಿ ಸುಮ್ಮನೆ ಹೋಗ್ತಾ ಇದ್ದೀನಿ ಅಷ್ಟೇ ನಾನು. ನೆಕ್ಸ್ಟು ನಂಗೆ ಗೊತ್ತಿಲ್ಲ, ಬಂತಾ ಮಾಡ್ಕೊಂಡು ಹೋಗೋದು ಅಷ್ಟೇ ಗೊತ್ತಿರೋದು. ಯಾವುದು ಪ್ಲ್ಯಾನ್ಡ್ ಇಲ್ಲ, ಇದೇ ಮಾಡಬೇಕು ಅದೇ ಮಾಡಬೇಕು ದೊಡ್ಡದು ಮಾಡಬೇಕು. ಯಾಕಂದ್ರೆ ಯಾವುದೂ ಅನ್ಕೊಂಡಿಲ್ವಲ್ಲ, 2 ಮೂವಿನೂ ನಾವು ಅನ್ಕೊಂಡಿಲ್ಲ. ಇನ್ನೂ ನಾನು ಜಸ್ಟ್ ಮೆಟ್ಲು ನೋಡ್ತಿದ್ದೀನಿ ಅಷ್ಟೇ, ಸ್ಟೆಪ್ ಹಾಕಿಲ್ಲ ನಾನು ಇನ್ನೂ. 1 ಮೆಟ್ಲು ಎತ್ತಿದ್ದೀನಿ, ಹತ್ತಿಲ್ಲ ನಾನು ಇನ್ನೂ, ನೋಡ್ತಿದ್ದೀನಿ ಮೆಟ್ಲನ್ನ ಅಷ್ಟೇ. ಹತ್ತಬೇಕು, ಇನ್ನೂ ಇದೆ ಹತ್ತಕ್ಕೆ. ರಿಷಬ್ ಸರ್ದು ಈಗ ಫಸ್ಟ್ ಕಾಂತಾರ ಏನು ನಾವೆಲ್ಲ ಥಿಯೇಟ್ರ್ನಲ್ಲಿ ನೋಡಿದ್ವಿ, ಅದು ನೋಡ್ಬಿಟ್ಟು ಹತ್ತು ಬಿಡಿ, ಅದು ಅನುಭವನ ಅದನ್ನು ಅನುಭವಿಸ್ಬೇಕು ಹೊರತು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಯಾರೂ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರು ಎಷ್ಟುದ್ದ ಭಾಷಣ ಬಿಗಿದ್ರು ಅದಷ್ಟೇ, ಯಾಕಂದರೆ ಅದು ಅನುಭವ. ರಿಷಬ್ ಸರ್ದು ಆ ಸಿನಿಮಾನ ನೀವು ನೋಡಿರ್ತೀರ, ಅದು ಬರೀ ಆಡಿಯನ್ ಆಗಿ ನೋಡಿರ್ತೀರ. ಈಗ ಈ ಕೈಗೆ ಸಿಗುತ್ತಲ್ಲ ಈ ಸಿನಿಮಾ, ಇದು ಸಿಕ್ಕಿದ್ದಕ್ಕೂ ಆ ಹಿಂದೆ ಕಾಂತಾರ ನೋಡಿದ್ದಕ್ಕೂ ತುಂಬ ಅಟ್ಯಾಚ್ಮೆಂಟ್ ಬರುತ್ತೆ ಒಂಥರ. ಈಗ ಇಲ್ಲಿ ಕುತ್ಕೊಂಡು ಫಸ್ಟ್ ಆಡಿಯನ್ ನೀವು, ಹೌದು, ನಿಮ್ಮ ಟೇಬಲ್ ಮೇಲೆ ತಂದು ಸುರಿದಾಗ ಫಸ್ಟ್ ಆಡಿಯನ್ ನೀವು. ಆ ಪ್ರೇಕ್ಷಕ ಆಗಿ ಫಸ್ಟ್ ನೋಡ್ತಾ ಇರೋದಕ್ಕೂ ಥಿಯೇಟ್ರಲ್ಲಿ ಕೂತ್ಕೊಂಡು ಅಲ್ಲಿ ಒಬ್ಬ ಪ್ರೇಕ್ಷಕ ಆಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ನೋಡಿದಾಗ ರಿಷಬ್ ಸರ್ದು ಈ ಅವತಾರ ಅಂದರೆ ಆ ದೈವ ನಿಜ, ಅದು ದೈವನೇ ತಾನೇ, ಅದು ಆ್ಯಕ್ಟಿಂಗ್ ಅಲ್ಲ, ಅದು ಯಾರೂ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಏನೇ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತದೆ ಆ್ಯಕ್ಟಿಂಗ್ ಅಂತ, ಬಟ್ ಇವ್ರು ಮಾಡಿರೋದು ಆ್ಯಕ್ಟಿಂಗ್ ಅಂತ ಅನ್ನಿಸ್ತೀನಿ. ಅದು ನಿಜವಾಗ್ಲೂ ದೈವ ಬಂದಿದೆ ಅಂತಲೇ ನಿಮ್ಗೆ ಹಂಗೆ ಅನ್ನಿಸ್ತಾ? 100%. ಅದೇ ನಾನು ಕಾಂತಾರ 1 ನೋಡಿದಾಗ ನನಗನ್ಸಿತ್ತು, ಥಿಯೇಟ್ರಲ್ಲಿ ನಾನು 3-4 ಸಲ ನೋಡಿದ್ದೀನಿ ಮೂವಿನ. ಅದು ಥಿಯೇಟ್ರಲ್ಲಿ ನೋಡಿದ್ದು ನಾನು ಅಮೆಝನ್ನು ಅದ್ರಲ್ಲಿ ನೋಡೋದೇ ಇಲ್ಲ ನಾನು. ಆ ಥಿಯೇಟ್ರ್ ಫೀಲ್ ಇದೆಯಲ್ಲ, ಅದು ಹೊಳ ಉಕ್ಬಿಡುತ್ತೆ ನಮಗದು. 1 ನೋಡಿದಾಗ ನನಗೆ ಭಾಳ ಇಷ್ಟ ಆಗ್ಬಿಡ್ತು. ಅಂದರೆ ಹೆಂಗೆ ಸಾಧ್ಯ ಅದು ಹಿಂಗೆ ಮಾಡ್ತಾರಲ್ಲ, ಅಂದರೆ ಆ ದೈವನ ಹೆಂಗದು ಒಳಗೆ ಅಂತ ಅಂದ್ಬಿಟ್ಟು ಅರವಿಂದ್ ನನಗೆ ಫ್ರೆಂಡ್ ಇರೋದು, ಮಗ ಹೆಂಗೆ ಸಾಧ್ಯ ಮಗ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅವನು ಹೇಳ್ದ ಆಗಲ್ಲ ಮಗ ಅದು, ಬಟ್ ಅದು ಒಂದೇ ಸಲ ಆಗೋದದು, ಮತ್ತೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಅಂದಿದ್ದ. ಇದು ಕಾಂತಾರ ಇನ್ನು ಚಾಪ್ಟರ್ 1 ಬರೋಕ್ಕೂ ಮುಂಚೆ ಇದು, ಅಂದರೆ ಫಸ್ಟ್ ಬಂದಮೇಲೆ ಹಾಸ್ಟೆಲ್ ಹುಡುಗರು ಎಡಿಟ್ ಟೈಮಲ್ಲಿ ನಾನು ಕೇಳಿದೆ ಅರವಿಂದನ, ಮಗ ಹೆಂಗೆ ಮಗ ಇದು ಅಂತ. ಗೊತ್ತಿಲ್ಲ ಮಗ, ಆಯಿತು, ಬಟ್ ಅದು ಅಂದರೆ ಅದು ಸ್ಪಾಟಲ್ಲೆಲ್ಲ ಹಿಂಗೆ ಹಾವುಗಳೆಲ್ಲ ಓಡಾಡೋದಂತೆ ಹಿಂಗೆ. ಆಗ ಅರವಿಂದ್ ನನಗೊಂದಿನ ಹೇಳಿದ್ದು, ಹಂಗಿರುತ್ತೆ ಮಗ ಜಾಗ ಅದು ಅಂತ ಅಂದ್ಬಿಟ್ಟು. ಹಂಗಿರುತ್ತೆ ಅಂದ್ಬಿಟ್ಟು. ಬಟ್ ಅದೇ ಸೆಕೆಂಡು ನಮ್ಮ ತಾಯಿದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನಮ್ಮ ತಾಯಿ ಆಫ್ಟರ್ ಯಜಮಾನ ಎಷ್ಟೊಂದು ಸಿನಿಮಾನ ಕರೆದಿದ್ದೀನಿ. ಯಜಮಾನ ಯಾರ್ದು? ವಿಷ್ಣುವರ್ಧನ್ ಸರ್ದು. ಅದು ಯೋಚನೆ ಮಾಡಿ, ಅದು ಅಂದರೆ ಹೊಳ ಹುಕ್ಕುತ್ತಲ್ವ ಒಬ್ಬರು ಸಿನಿಮಾನ ನೋಡಬೇಕು ಅಂತ ಅಂದ್ಬಿಟ್ಟು. ಆಫ್ಟರ್ ಯಜಮಾನ ವಿಷ್ಣುವರ್ಧನ್ ಸರ್ದು ಎಷ್ಟೊಂದು ಸಿನಿಮಾ ಕರೆದಿದ್ದೀನಿ, ಬಾಮ ಹೋಗೋಣ ಅಂತ. ಬೇಡ ಹಂಗೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂದ್ರೆ ಆ ಪೀರಿಯಡಲ್ಲಿ ಇರ್ತಾರಲ್ಲ ಅಮ್ಮಂದಿರಲ್ಲ. ನಮ್ಮ ತಾಯಿನೂ ಹಂಗೆ ಹೋದ್ರೆ 200 ರೂಪಾಯಿ ಖರ್ಚಾಗುತ್ತೆ, 500 ರೂಪಾಯಿ ಖರ್ಚಾಗುತ್ತೆ, ಆ ಥರ ಅಮ್ಮಂದಿರು ಪಾಪ ಅವರು. ಕಾಂತಾರ ಸಿನಿಮಾನ ಕರ್ಕೊಂಡೋಗು ಅಂತ ಹೇಳಿದ್ದು ನನಗೆ ಅದು. ನಮ್ಮ ತಾಯಿ ಕಾಂತಾರ ಸಿನಿಮಾಗೆ ಕರ್ಕೊಂಡೋಗು ಅಂತ, ಇವಾಗ ಫೋಟೋ ತಗೊಂಡಿದ್ದೀನಿ ನಮ್ಮ ತಾಯಿ. ಕರ್ಕೊಂಡೋಗಿ ತೋರಿಸಿದೆ, ಏನು ಮಾಡೋರಲ್ಲ ಹಂಗೆ ನಾನು ಅನ್ಕೋತಿದ್ವಿ, ಏನು ಮಜಾ ಇದೆ. ನಾನೇ ಏನಾದರೂ ಮಾಡಿದ್ರೆ ನೆಕ್ಸ್ಟ್ ಹೆಂಗಿರುತ್ತೆ ನಮ್ಮ ತಾಯಿದು ಎಕ್ಸ್ಪ್ರೆಷನ್ ಅಂತ ಅದು ಅನ್ಕೊಂಡಿದ್ದೆ. ಅದು ಆಯ್ತದು. ಆಮೇಲೆ ಹಾಗೆ ಅಂತಾರಲ್ಲ, ಅಂದ್ರೆ ನಾವು ಅನ್ಕೊಂಡಿದ್ದಕ್ಕೆ ದೇವ್ರು ಅಸ್ತು ಅಂದ್ಬಿಟ್ಟಿರ್ತಾನೆ. ಆಯ್ತು. ಆಮೇಲೆ ಕರ್ಕೊಂಡೋದೆ ನಾನು ಕಾಂತಾರ ಕರ್ಕೊಂಡೋಗಿ ರಿಷಬ್ ಸರ್ ಫೋಟೋ ಕಳ್ಸಿದ್ದೆ. ಮನೆಗೂ ಹೇಳಿರ್ಲಿಲ್ವಾ ನೀವು ಕಾಂತಾರ ಎಡಿಟ್ ಮಾಡ್ತೀವಿ? ಹೇಳ್ದೆ ಇದೆ ಕಾಂತಾರ. ಅಮ್ಮಂಗೆ ಹೇಳಿದ್ದೆ, ವೈಫ್ಗೂ ಹೇಳಿದ್ದೆ. ಹೋಗಿ ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿದ್ದೆ ಸಿನಿಮಾಗೆ. ಭಾಳ ಇಷ್ಟ ಆಯಿತು ನಮ್ಮಮ್ಮಂಗಂತೂ, ಸಿಕ್ಕಾವಡೆ ಇಷ್ಟ ಆಯಿತು. ಅವರೆಲ್ಲ ಜಾಸ್ತಿ ಶೇರ್ ಮಾಡಲ್ಲ, ಚೆನ್ನಾಗಿ ಮಾಡಿ ಯಾಕಣ ಹಂಗೆ ಹಿಂಗೆ ಅಂತೇನಿಲ್ಲ, ಸಖತ್ತಾಗಿದೆ ಅಷ್ಟೇ. ಅಂದರೆ ಜಾಸ್ತಿ ಇನ್ನೂ ಹೊಗಳಬಾರ್ದು ಮಗನ್ನ ಅನ್ನೋದೊಂದು ಇರುತ್ತೆ. ಅದು ಅವ್ರಿಗೆ ಭಾಳ ಇಷ್ಟ ಆಯಿತು ಅವ್ರಿಗೆ. ಅದು ನನಗೆ ತುಂಬ ಹೆಮ್ಮೆ ಅನಿಸ್ತು ನನಗೆ. ಅಂದರೆ ನಾನು ಅವ್ರಿಗೆ ಹೇಳಿದ್ರು ಅಂತ ಕರ್ಕೊಂಡೋದೆ, ಈಗ ನೀನು ಮಾಡಿ ಅಂತ ಕರ್ಕೊಂಡೋಗು ಅಂತ ಹೇಳಿದ್ರಲ್ಲ, ಅದು ಆ ಚೇಂಜಸ್ ಇದೆಯಲ್ಲ, ನಂಗೆ ಅದು ಖುಷಿ ಕೊಡ್ತದೆ ಆ್ಯಕ್ಚುಲಿ. ಅದು ನೋಡಿ ಖುಷಿ. ಇನ್ನೇನು ಬೇಕು ನನಗೆ ನಿಜ. ಈಗ ಅದು 50 ಈಗ ಇಡೀ ಸಿನಿಮಾನ ನೀವು ಎಡಿಟ್ ಮಾಡೋದು ಅದೆಷ್ಟು ಚಾಲೆಂಜೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ಈ 50% ಎಡಿಟ್ ಮಾಡಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ನಮಗೆ ಕ್ವಶನ್ಸು. ಅಂದರೆ ಒಂದು ಸರ್ಗೆ ದೈವ ನಿಜವಾಗ್ಲೂ ಬಂದಿದೆ ಒಂದು, ಇನ್ನೊಂದು ಎಡಿಟ್ ಮಾಡಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೆಂಗಿತ್ತು, ನೀವು ಹೆಂಗೆ ತಯಾರಾಗಿದ್ರಿ? ಬೇರೆ ಸಿನಿಮಾ ಅಥವಾ ಸಿನಿಮಾದ್ದೇ ಬೇರೆ ಪೋರ್ಷನ್ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ಬಟ್ ಇದು
ದೈವ ಅದೇ ನನಗೆ ಆ ದೈವದ್ದು ಅವ್ರದ್ದು ನನಗೆ ಗೊತ್ತಿರಲಿಲ್ಲ. ನನಗೆ ಪರಿಚಯ ಒಬ್ಬರು ಇದ್ದಾರೆ, ಅವ್ರನ್ನ ಕೇಳಿಕೊಂಡು ಹೆಂಗಿರುತ್ತೆ ಹೆಂಗತ್ತೆ ಫಸ್ಟ್ ನಾನು ಪ್ರಿಪೇರ್ ಆಗಬೇಕು, ಯಾವ ಥರ ಇರುತ್ತೆ ಏನು ಅಂದರೆ ಅದಕ್ಕೆ ನಿಜವಾಗ್ಲೂ ನಾನ್ ವೆಜ್ ತಿನ್ನಬಾರ್ದಾ, ಇದು ಒಂದು ಹರಿದಾಡ್ಬಿಟ್ಟಿತ್ತು ಸುದ್ದಿ. ಅದೇ ಅದೆಲ್ಲ ಕೇಳ್ಕೊಂಡು ಹೋದೆ. ಅದು ಒನ್ಸ್ ಎಡಿಟೇಬಲ್ ಬಂದಮೇಲೆ ನಿಜ ಹೇಳ್ಬೇಕಂದ್ರೆ ಅದು ಸುಮಾರು ಟೇಕ್ಸ್ ಅಂತ ತೊಗೊಳ್ತಾರೆ ಗೊತ್ತಾ. ಅಂದರೆ ಇವಾಗೇನೋ ಮಾತಾಡ್ತಿರ್ತೀವಿ, ಇವಾಗ ಟೇಕ್ಸ್ ನಾನು ಜನರಲಾಗಿ ನಡೆಯುವಂತಿದೆ, ಸಿನಿಮಾದಲ್ಲಾಗಲಿ ಸೀರಿಯಲ್ ಆಗಲಿ ಟೇಕ್ಸ್ಗಳು ನಡೆಯುತ್ತೆ. ದೈವ ಪರ್ಸನ್ಸ್ ಟೇಕ್ಸ್ಗಳು ನಡೆದಿಲ್ಲ. ಅದು ಒಂದೇ ಟೇಕಲ್ಲಿ ಅದು ಅವರು ಕ್ಯಾಮ್ರಾಸ್ ಹಾಕಿದ್ರಲ್ಲಿ ಹಾಕಿದ್ರು. ಇವಾಗ ಹೆಂಗಿರುತ್ತೆ ಅಂದರೆ ನಮಗೆ ಫಸ್ಟ್ ಕಾಂತಾರ ನೋಡಿದಾಗ ನಾವು ನೋಡೋದಕ್ಕೂ ನೀವು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಥಿಯೇಟ್ರ್ನಲ್ಲಿ ಹೋಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಬಟ್ ನೀವು ಟೆಕ್ನಿಕಲಿ ಮಾಡ್ತೀರಾ ಜಾಸ್ತಿ, ನಾವು ಎಮೋಷ್ನಲ್ ಆಗಿ ನೋಡಿರ್ತೀವಿ. ಓಕೆ, ಅದೆಲ್ಲ ಓಕೆ. ಬಟ್ ಅದಕ್ಕೆ ದಾಟಿ ನೀವು ಇವಾಗ ನೆಕ್ಸ್ಟ್ ಏನು ಚಾಪ್ಟರ್ ಒಂದು ಬಂದಾಗ ಫಸ್ಟ್ ಆಡಿಯನ್ ನೀವೇ ಫಸ್ಟ್ ಪ್ರೇಕ್ಷಕ. ಅದು ನೋಡ್ಬೇಕಾದ್ರೆ ಹೆಂಗಿತ್ತು? ನಿಜವಾಗ್ಲೂ ನಿಮಗೂ ಅದೆಲ್ಲ ದೈವದ ಎಕ್ಸ್ಪೀರಿಯೆನ್ಸ್ ಆಯಿತಾ? ಇಲ್ಲ, ನನಗಾಗಿಲ್ಲ, ಸುಳ್ಳು ಹೇಳ್ಬಾರ್ದು. ಬಟ್ ದೈವದ್ದು ಸೀನ್ ಬಂದಾಗೆಲ್ಲ ನನಗೆ ಸ್ವಲ್ಪ ಒಂದು ಸ್ಪೇಸ್ ತೊಗೊತಿದೆ. ಅಂದರೆ ಅದಾಗ ಆಗೋದದು ಕರೆಕ್ಟ್. ನಾವಾಗ ತೊಗೊಳೋದು ಬೇಡ, ಅದು ಆಯಿತು. ನಾರ್ಮಲಾಗಿ ಎಲ್ಲ ಸೀನು ಮಾಡ್ತಿರ್ತೀವಿ. ಒಂದು ದೈವದ್ದು ನಾರ್ಮಲೇ ಅಂದ್ಬಿಟ್ಟು ಕುತ್ಕೊಂಡಿದ್ದಿದ್ದು ಆ್ಯಕ್ಚುಲಿ. ಅದು ಒಂದು ಫಸ್ಟ್ ಒಂದು ಕ್ಲಿಪ್ ನೋಡಿದ್ಮೇಲೆ ಒಂದು ಓಕೆ ಅಂದ್ಕೊಂಡು ಜನರಲಾಗಿ ಸೆಕೆಂಡ್ ಕ್ಲಿಪ್ ನೋಡಿದಾಗ ನನಗೆ ಗೊತ್ತಿಲ್ಲದ್ರೆ ಓಕೆ ಸ್ವಲ್ಪ ಸ್ಪೇಸ್ ತೊಗೊಳ್ಳೋಣ, ಇದೇನೋ ಬೇರೆ ಏನೋ ಇದೆ, ಬೇರೆ ಏನೋ ಮಾಡಬೇಕು ಅಂತ ಅನಿಸುತ್ತೆ, ಬೇರೆ ಏನೋ ಮಾಡಬೇಕು ಇದಕ್ಕೆ ಅಂತ ಸ್ವಲ್ಪ ಸ್ಪೇಸ್ ತೊಗೊಂಡು ಆಮೇಲೆ ಮಾಡ್ತಿದ್ದೆ. ಅದಕ್ಕೆ ಅಂತ ಪ್ರಿಪ್ರೇಷನ್ಸ್ ಇತ್ತಾ? ಪ್ರಿಪ್ರೇಷನ್ಸ್ ಅಂತಂದರೆ ಹೇಗೆ ದೈವ ಹೇಗಾಗುತ್ತೆ, ಏನೆಲ್ಲ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೆ. ಈ ಭಾಗದವರಿಗೆ ದೈವದ ಬಗ್ಗೆ ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದೇ ನಮ್ಮ ಫ್ರೆಂಡ್ ಒಬ್ರ ಹತ್ರ ತಿಳ್ಕೊಂಡಿದ್ದೆ ಅದು ಹೇಗೆಲ್ಲ ಆಗುತ್ತೆ. ಇದು ರಿಷಬ್ ಸರ್ ಹತ್ರ ಕೆಲವೊಂದು ಕೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಬ್ಯುಸಿ ಇರ್ತಾರೆ. ಇದನ್ನೆಲ್ಲ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಮಂಗಳೂರು ಹುಡುಗರು ಅವರು ನಾನು ಶೇರ್ ಮಾಡ್ಕೊಂಡೆ, ಹೇಳಿದ್ರು ಅವರು ಹಿಂಗೆಲ್ಲ ಆಗುತ್ತೆ, ಹಿಂಗೆಲ್ಲ ಮಾಡುತ್ತೆ, ಎಣ್ಣೆ ಇಡ್ತಾರೆ ಅದಕ್ಕೆ ಅಂತ. ನಾನು ಅವಾಗ ಹೋಗಿದ್ದೆ, ಒಂದು ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಮಂಗಳೂರಿಗೆ ಹೋಗಿ ಪೂಜೆ ಮಾಡಿಕೊಂಡು ಒಂದು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾನು ಹೋಗಿ ಆಮೇಲೆ ಎಡಿಟ್ಗೆ ಹೋಗಿ ಕುತ್ಕೊಂಡಿದ್ದೆ. ಅದು ಹೌದೌದು. ಇಲ್ಲ, ಅದಾಗ ಆಗೋದು ಅದನ್ನೇ ಹೇಳಿದ್ನಲ್ಲ, ಅದು ಅನ್ಸ್ದಾಗ ಹೋಗ್ಬಿಡ್ಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ನಂಪಾಡು ನಾನು ಹೋಗ್ತಿದ್ದೆ ಎಡಿಟ್ಗೆ. ಅನಿಸ್ತು ಹೋಗಿ ಆಮೇಲೆ ಮಾಡ್ಕೊಂಡು ಮುಗಿಸ್ಕೊಂಡು ಅಲ್ಲೂ ಹೋಗಿದ್ದು. ಅದೇ ನಾನೊಂದು ಸ್ವಲ್ಪ ಸ್ಪೇಸ್ ತೊಗೋತಿದ್ದೆ ಆ ಟೈಮಲ್ಲಿ. ನಾನು ಕೆಲವು ಟೈಮ್ ನಾನ್ ವೆಜ್ಜೇ ತಿನ್ಬಿಟ್ಟಿದ್ದೆ, ನಾನು ತಿನ್ಕೊಂಡೇ ಮಾಡ್ತಿದ್ದೆ. ಆಮೇಲೆ ಬಿಟ್ಟೆ, ನಾನು ಅದಾಗ ಆಗಿದ್ದದು ಬಿಟ್ಟೆ ಮಾಡ್ತಿದ್ದೆ. ಆ ಪೋರ್ಷನ್ಸ್ ಮಾತ್ರ ನಾನು ನಾನ್ ವೆಜ್ ಮಾಡ್ತಿರ್ಲಿಲ್ಲ, ನಾನ್ ವೆಜ್ ತಿಂದಿರೇ ಮಾಡ್ತಿದ್ದೆ. ಅಲ್ಲ, ಅದೆಲ್ಲ ನಿಮಗೆ ಸ್ವಂತ ಅನಿಸಿ ಆಗಿದ್ದದು ಏನಿದೆ ಅಂದ್ಕೊಂಡೆ ನಾನು ಮಾಡಿದ್ದು. ಬಟ್ ಅದೆಲ್ಲ ಕಾಲಕ್ರಮ ಅದು ತೊಗೊತದ್ದು, ಅದಾಗ ಅದು ತೊಗೊಂಡಿದ್ದು. ಹಾಗಾಗಿ ಅದನ್ನು ನಾನ್ ವೆಜ್ ಬಿಟ್ಟೆ ನಾನು ಆ ಪೋರ್ಷನ್ ಮಾತ್ರ ನಾನ್ ವೆಜ್ ಬಿಟ್ಟು ಎಡಿಟ್ ಮಾಡಿದ್ದು. ಈಗ ಅದಕ್ಕೆ ನಿಮ್ಗೆ ಅನಿಸ್ಲಿಲ್ವಾ ಅಲ್ಲಿ ಎಷ್ಟು ಕ್ಯಾಮ್ರಾ ಹಾಕಿದ್ರು ಅವರು ಆ ಸೀನ್ ಶೂಟ್ ಮಾಡುವಾಗ? ಅಂದರೆ ಒಂದು 3-4-5 ಕ್ಯಾಮ್ರಾ ಆಲ್ಮೋಸ್ಟ್ ರೋಲ್ ಆಗಿರುತ್ತೆ. ಬಟ್ ಒಂದೊಂದೇ ಟೇಕಲ್ಲಿ ಮಾಡೋದಿದೆಯಲ್ಲ, ಅದು ರಿಷಬ್ ಸರ್ದು ಒಂದು ಅದ್ಭುತ. ಅದು ಹೇಳೋಕ್ಕೆ ಹೊರಡಿಲ್ಲ. ಅದು ಯಾಕಂದರೆ ವಿಷುವಲಿ ನಾವು ನೋಡಿರ್ತೀವಿ ಗೊತ್ತಾ. ನಾವು ಫಸ್ಟ್ ನಾನು ಸಿನಿಮಾ ನೋಡಿದಾಗ ಲಾಸ್ಟ್ ಕ್ಲೈಮ್ಯಾಕ್ಸು ಅದು ದೈವದ್ದು ಆ ಮ್ಯೂಸಿಕ್, ಅದ್ನೀಶ್ ಅವ್ರು ಹಾಕಿದ ಮ್ಯೂಸಿಕ್ಕು ಅವ್ರು ನೋಡಿದಾಗೆಲ್ಲ ಹಂಗೆ ಹಿಂಗೆ ಮಾಡ್ಬಿಟ್ಟವ್ರೆ ಅಂತ. ಆ ಎಕ್ಸ್ಪೀರಿಯನ್ಸ್ ನಂಗೆ ವಿತೌಟ್ ಮ್ಯೂಸಿಕ್ ನೋಡಿದಂಗೆ ಅನಿಸ್ತು ನನಗೆ. ಅದೇ ಒಬ್ಬ ಎಡಿಟರ್ಗೆ ಅನಿಸ್ಬೇಕದು. ಅದು ನನಗೆ ಆಯ್ತದೆ. ಮ್ಯೂಸಿಕ್ ಬಿದ್ದರೆ ಹೆಂಗೆ ಅಂತ. ಇದು ಮ್ಯೂಸಿಕ್ ಇಲ್ದ್ರೇ ನನಗೆ ಆಗ್ತಿಲ್ಲ. ಇದು ಹೆಂಗೆ ಮಾಡಿದ್ದಾರೆ ಇವರು. ಅದು ಮ್ಯೂಸಿಕ್ ಬಿದ್ದರೆ ಹೇಗಿರುತ್ತೆ ಅದು ದೈವ, ನಿಜವಾದ ದೈವ ಅಂತ. ಖಂಡಿತ. ಹೌದು. ಅದು ನಂಗೆ ಅದು ಯಾಕೆ ಪದೇ ಅನಿಸುತ್ತೆ ಅಂದರೆ, ಅದೇ ನಾವು ಲೈನಪ್ ಅದನ್ನು ಮಾಡಿದಾಗ ಫಸ್ಟು ದೈವದ ಪೋಷಣೆ ಒಂದು ಲೈನಪ್ ಮಾಡಿದಾಗ ಪೂರ್ತಿ ಮಾಡ್ಕೊಳ್ತಾ ಹೋಗಿ ಒಂದು ಸುಮ್ಮನೆ ಹಿಂಗೆ ನೋಡ್ತೀವಿ ನಾವು. ಜನರಲಾಗಿ ಎಲ್ಲ ಸೀನ್ಸು ನೋಡ್ತೀವಿ. ಒಂದು ಲೈನಪ್ ಆದಮೇಲೆ ಹೇಗೆ ಬರುತ್ತೆ, ಏನು ಬೆಟರ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಕರೆಕ್ಷನ್ ಮಾಡಿದಿರೋ ಇದು ಅಂದರೆ ಆ ದೈವದ್ದೇನೆ. ಹೌದಾ? ಅದು ಹೆಂಗೆ ಕರೆಕ್ಷನ್ ಮಾಡೋಕ್ಕಾಗತ್ತೆ ದೈವದ್ದು? ಏನೂ ಇಲ್ಲ. ನಾನು ಒಬ್ರ ಹತ್ರ ಹೋದೆ, ಈ ಥರ ಹಿಂಗೆ ಕಾಂತಾರ ಸಿಕ್ಕಿದೆ, ಹೋಗ್ತಾ ಇದ್ದೀನಿ ಅಂತ. ಸುಮ್ಮನೆ ಅವ್ರು ಹೇಳಿದ್ದು ದೇವ್ರದಲ್ವಾ, ಓಕೆ ದೇವರು ನಮ್ಮನ್ನು ಎಡಿಟ್ ಮಾಡಬೇಕು, ನಾವು ದೈವನ್ನ ಎಡಿಟ್ ಮಾಡಬಾರ್ದು ಅಂತ ಹೇಳಿದ್ರು ನನಗೆ. ಏನು ಹಿಂಗೆ ಅಂದ್ಬಿಟ್ರ ಅಂತ. ಅಂದರೆ ಸತ್ಯ ಅಲ್ವಾ ಅದಂತ ಒಂದು ಥರ ಅದು. ಬಟ್ ಮಾಡಲೇಬೇಕಲ್ಲ. ಹೌದು.
ಬಟ್ ಅದು ಎಡಿಟ್ ಅಲ್ಲ, ಅದನ್ನ ಎಡಿಟ್ ಮಾಡಕ್ ಬಿಟ್ಟಿಲ್ಲ. ಅದು ಏನು ಹೆಂಗಿತ್ತೋ ಅದನ್ನ ಹಂಗೆ ಕೂರಿಸ್ತಲ್ಲ, ಅದು ಕೆಲವೊಂದು ಪಿಕ್ಚರ್ ದೈವ ಮಾಡಿಸುತ್ತೆ ಅನ್ನೋದಲ್ವಾ, ಅದು ಮಾಡಿಸ್ತಾ ಜಾಗಗಳು. ಹೌದು. ಇದರಲ್ಲಿ ತುಂಬ ಅಂದರೆ ಫಸ್ಟ್ ಕಾಂತಾರದಲ್ಲಿ ನಾವು ನೋಡಿದಾಗ ಒಂದೆರಡು ಕಡೆ ನೀಟಾಗೆ ದೈವ ಪೋರ್ಷನ್ ಬಂದಿದೆ. ಬಟ್ ಇಲ್ಲಿ ಅವಾಗವಾಗೆ ಅಂದರೆ ಫಸ್ಟ್ ಹಾಫಲ್ಲಿ ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಹೀಗೆಲ್ಲ ಬರುತ್ತೆ ಅಲ್ವಾ, ಇದ್ರಲ್ಲಿ ವೆರೈಟಿಯಾಗಿ ಕಾಣಿಸುತ್ತೆ ಇದೆಲ್ಲ. ಫೀಲ್ ಎಲ್ಲ ವೆರೈಟಿಯಾಗಿದೆ. ಅಂದರೆ ಪ್ರತಿಯೊಂದು ಗುಳಿಗನೂ ನೋಟಿಸ್ ಮಾಡಿದ್ದಾರೆ. ಆ ಎಲ್ಲದನ್ನು ತಂತ್ರಗುಳಿಗ ರಕ್ತಗುಳಿಗ. ಹೌದು, ಅದು ಅರವಿಂದ್ ಕಶ್ಯಪ್ ಅದು ಹೇಳಿದ್ದು ಮಗ ಹಿಂಗಿರುತ್ತೆ ಅಂತ ಡಿಸ್ಕಷನ್ ಆಗಿದ್ದದು ಡೈರೆಕ್ಷನ್ ಟೀಮ್ ಇದರಲ್ಲಿ. ಅರವಿಂದ್ ಮತ್ತೆ ಅವ್ರು ಮಾತಾಡ್ಕೊಂಡಿದ್ದು ಹಿಂಗಿದ್ರೆ ಹೆಂಗಿರುತ್ತೆ ಅಂತ. ಅವರು ಎಲ್ಲ ಗುಳಿಗ ಬಂದರೆ ಹೇಗೆ ಬರುತ್ತೆ ಅನ್ನೋದು ಮಾತಾಡ್ಕೊಂಡು ಅರವಿಂದ್ ಪ್ಲ್ಯಾನ್ ಆಗಿದ್ದದು. ಒಂದು ಪಿಚ್ ಮಾಡಿದಾಗ ಸರ್ ಅದೇ ಎಲ್ಲವೂ ಟೀಮೇನೆ, ಬಟ್ ಪಿಚ್ ಮಾಡಿದಾಗ ರಿಸೀವ್ ಮಾಡ್ಕೊಳ್ತಾರಲ್ಲ ಸರ್ ಯಾರೇ ಆಗಲಿ, ಇವಾಗ ನಾನೇ ಏನಾದರೂ ಇಲ್ಲಾದ್ರೆ ಚೆನ್ನಾಗಿ ಬರ್ತಿಲ್ಲ ಅಂದರೆ ಹೌದಾ ಮಗ ಓಕೆ ಆಯಿತು ಬಿಡು ಹಿಂಗಿರಲಿ ಅಂತ ಅದು ಅವ್ರಿಗೆ ಅನ್ಸುತ್ತದು. ಅಂದರೆ ಇವನು ಹೇಳ್ತಿದ್ದಾರೆ ಅಂದರೆ ಯಾರೇ ಆಗಲಿ ಹೇಳ್ತಾರೆ, ಅವ್ರಿಗೆ ಅನ್ಸಿದ್ರೆ ಅವರು ಹಂಗೆ ಇಡ್ತಾರೆ ಅದನ್ನು, ಫೈಟ್ ಮಾಡಲ್ಲ ಅವರು. ನಾನು ಅನ್ನೋದಿಲ್ಲ ಅವ್ರಿಗೆ, ನನಗೆ ಆಗಿದ್ದೇ ಆಗಬೇಕು ಅಲ್ಲ, ಇಲ್ಲ ಸರ್ ಇದು ಯಾಕೋ ವರ್ಕ್ ಆಗ್ತಿಲ್ಲ, ಹಿಂಗಿದ್ರೆ ಕರೆಕ್ಟ್ ಅನಿಸ್ತಿದೆ ನೋಡಿ ಅಂತ. ಹೌದಾ ಮಗ ಒಂದು ಸ್ವಲ್ಪ ಪ್ಲೇ ಮಾಡು, ಅವ್ರು ಇಮಿಡಿಯೇಟು ಓಕೆ ಮಗ ಹಿಂಗೆ ಇರಲಿ ಬಿಡೋಗಾರೆ ಅಂತ ಅಂದ್ಬಿಟ್ಟು ಹಂಗೆ ಬಿಡ್ತಾರೆ ಅವರು. ಕೆಲವೊಂದು ಅವ್ರಿಗೆ ಅನ್ಸಿದ್ರೆ ಇಲ್ಲ ಮಗ ಇದು ಹಿಂಗೆ ತಪ್ಪು ಮಾಡಿ ಇದು ಈಗ ಕರೆಕ್ಟ್ ಆಗ್ಬೇಕು ಈ ಜಾಗ ಅಂತ ನಾನು ಒಂದ್ಸಲಿ ನೋಡ್ತೀನಿ, ಓಕೆ ತಪ್ಪು ಅನಿಸ್ತಿದೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಅವ್ರು ಹೇಳಿದ್ದನ್ನ ಕರೆಕ್ಷನ್ ಮಾಡಿಬಿಡ್ತೀನಿ. ಅದೇ ಟೀಮ್ ವರ್ಕ್. ಅದನ್ನೇ ಯಾವಾಗಲೂ ನಾವು ರಿಸೀವ್ ಮಾಡ್ಕೊಳ್ಳೋದು ಅದು ನಾರ್ಮಲಾಗಿ ಜನರಲಾಗಿ ನಡೆಯೋದು. ಬಟ್ ಒಬ್ಬರು ಡೈರೆಕ್ಟ್ರಾಗಿ ರಿಸೀವ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಭಾಳ ದೊಡ್ಡ ವಿಷಯ ಅದು. ಅದರಲ್ಲಿ ರಿಷಬ್ ಸರ್ ನೀಟಾಗಿ ರಿಸೀವ್ ಮಾಡ್ಕೊಳ್ತಾರೆ. ಏನೇ ಹೇಳಿದ್ರು ಕ್ರಿಯೇಟಿವ್ಗೆ ತುಂಬ ಸ್ಪೇಸ್ ಕೊಟ್ಬಿಡ್ತಾರೆ. ನೀನೇನು ಅನ್ಸುತ್ತೆ ಮಾಡುವಾಗ ಅದನ್ನು ನಾನು ಬರ್ತೀನಿ. ಅದಕ್ಕೆ ನೋಡಿ ಇಷ್ಟೊಂದು ಮೊದಲುಗಳಿಗೆ ಮುನ್ನುಡಿ ಬರೆದಿರೋದು ರಿಷಬ್ ಸರ್ ಅದೇ ಕಾರಣಕ್ಕೆ, ಅವರಲ್ಲಿರೋ ಒಳ ದೃಷ್ಟಿಕೋನ. ಹೌದು ಹೌದು. ಬಟ್ ನಂಗೆ ಅದು ಸುಮ್ಮನೆ ಇನ್ನೊಂದು ನಿಮ್ಮ ಎಡಿಟಿಂಗ್ ಇದರಲ್ಲಿ ನನಗಿಷ್ಟ ಆಗಿದ್ದ ಪೋರ್ಷನ್ ಅಂದರೆ ಅದೆಲ್ರಿಗೂ ಫಸ್ಟ್ ಅಟ್ರ್ಯಾಕ್ಟ್ ಮಾಡಿದೆ ಅದು. ಅವರು ಮೇಲೆ ಹಿಂಗೆ ಜಂಪ್ ಮಾಡಿದಾಗ ಚಂದ್ರಂದು ಒಂದು ಇದಕ್ಕೆ ಅದು ಅಲ್ಟಿಮೇಟ್, ಅದು ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡಿದ್ದು ಫಸ್ಟು ಫ್ರೇಮ್ ಅದು. ಅದು ಅದನ್ನೇ ಅದೊಂದು ಪ್ಲ್ಯಾನಲ್ಲಿ ಇರಲಿಲ್ಲ ಅದು. ಅದೇ ಹೇಳ್ತೇವಲ್ಲ ಸೀನ್ನ ಕರೆಕ್ಷನ್ಸ್ ಇನ್ನು ಬೆಟ್ರ್ ಅಂತ ಅಂದ್ಬಿಟ್ಟು ಸೀನ್ ಕರೆಕ್ಷನ್ಸ್ ಆಗ್ತಿರ್ತದೆ, ಅದನ್ನು ಹೇಳಿರಲಿಲ್ಲ ನನಗೆ. ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡಿದರು, ಅದು ಗ್ರೀನ್ ಮ್ಯಾಟ್ ಶೂಟು. ಬಟ್ ನ್ಯಾಚುರಲಾಗಿ ಬಂದಿದೆ ಅದು. CG ಎಲ್ಲ VFX ಎಲ್ಲ ಅದ್ಭುತ ಅದು. ನಾನು ಗ್ರೀನ್ ಮ್ಯಾಟಲ್ಲಿ ನೋಡಿದಾಗ ಏನು ಓಕೆ ಬಂದರು ಹಿಂಗೆ ಮೇಲೆ ಹತ್ತಿದ್ರು, ಏನು ಬರುತ್ತಿದ್ದು ಜಾಗ ಅಂತ ನಾನು ರಿಷಬ್ ಸರ್ಗೆ ಸರ್ ಏನು ಬರುತ್ತೆ ಸರ್ ಜಾಗ ಇದು ಅಂತ ಕೇಳಿದೆ. ಮಗ ಹಿಂಗೆ ಕಾಡು ಫುಲ್ಲು ಹಿಂಗೆ ಮರ ಗಿಡಗಳೆಲ್ಲ ಹಿಂಗಿರುತ್ತೆ, ಒಂದು ಚಂದ್ರ ಅಲ್ಲಿರುತ್ತೆ ಮಗ. ಹಿಂಗೆ ಹೊಡೆದು ಕುಲಶೇಖರನ್ನ ಮೇಲೆ ಹಿಂಗೆ ಎಳ್ಕೊಂಡೋಗಿ ಹಿಂಗೆ ಮೇಲೆ ಹೋಗಿ ಹಿಂಗೆ ನಿಂತ್ಕೊತೀನಿ ಮಗ, ನಿಂತ್ಕೊಂಡ್ರೆ ಎಲ್ಲ ಹಿಂಗೆಲ್ಲ ಇರುತ್ತೆ ಅನ್ನೋ. ಅವರು ನರೇಶನ್ ಏನು ಅದ್ಭುತ ಗೊತ್ತಾ, ಅವರು ಹೊಳ ಉಕ್ಕಿ ನಮ್ಮನ್ನು ಒಳಗೆ ಮುಟ್ಟಿಸ್ಬಿಡ್ತಾರೆ, ಕಾಣೋದು ಬೇರೆ ಅದು. ಆದರೆ ಇವಾಗ ಒಂದು ಮಾತು ಹೇಳ್ತಾರೆ, ಹೊಳ ಉಕ್ಕಿ ಹೇಳ್ಬಿಟ್ಟು ಹಿಂಗೆ ಪೇಸ್ಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಅಂದ್ರೆ ಹಿಂಗೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅವರು ಇನ್ನು ಒಂದು ವರ್ಷ ಆದ್ರೂ ಮಗ ಈ ಸೀನ್ ಹೇಳ್ದೆ ನಿಂಗೆ ನೆನಪಿದೆ ಅಂದರೆ ಹೌದು ಇದಲ್ವಾ ಅಂತ. ಅಂದರೆ ಅದನ್ನ ಹಂಗೆ ಸ್ಟ್ಯಾಂಪ್ ಹೊಡೆದು ಹೋಗ್ಬಿಡ್ತಾರೆ ತಲೆಗೆ. ಅದು ಅವ್ರ ನರೇಶನೇ ಅದ್ಭುತ. ಅವ್ರು ಹೇಳ್ತಿದ್ರೆ ನನಗೆ ಜಾಸ್ತಿ ಗೊತ್ತಿಲ್ಲ. ನಿತಿನ್ ಆದಮೇಲೆ ನಾನು ಸ್ಟೋರಿ ಕೇಳಿರೋದೇ ರಿಷಬ್ ಸರ್ ಇರೋದ್ರಿಂದ ಜಾಸ್ತಿ ನನಗೆ ಏನು ಗೊತ್ತಿಲ್ಲ. ಬಟ್ ಇರೋದು ನನಗೆ ಗೊತ್ತಿರೋದು ಅವ್ರು ನೋಡಿರೋದ್ರ ನನಗದು ಅದ್ಭುತ ಅನ್ಸ್ಬಿಡುತ್ತದು. ಹಾಗಾಗಿ ನನಗೂ ಎಡಿಟಲ್ಲಿ ತುಂಬ ಈಸಿ ಆಯ್ತು ಅದು ಮಾಡೋಕ್ಕೆ. ಅವ್ರು ನರೇಶನ್ ಹೇಳಿದ್ರಿಂದ ನನಗೆ ಎಲ್ಲವೂ ಅವ್ರು ಮಾಡ್ತಾ ಇನ್ನು ಓಕೆ ಇದಾದ್ಮೇಲೆ ಇದು ಬರುತ್ತಲ್ವ ಅವ್ರು ಹೇಳಿದ್ರಲ್ಲ ಅಂತ ಅನ್ಕೊಂಡು ಮಾಡ್ಬಿಡ್ತಿದ್ದೆ. ಅವ್ರು ಬಂದು ಕುತ್ಕೊಂಡಾಗ ಫೈನಲ್ ಕರೆಕ್ಷನ್ಸ್ ಆಗೋದು ಹಂಗಾಗ್ತಿತ್ತು. ಅದು ಭಾರಿ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಅದು ಹೆಂಗಿದೆ ಅವ್ರ ಗ್ಯಾಂಗಲ್ಲಿ ಅಂದರೆ ಒಬ್ರಿಗಿಂತ ಒಬ್ರು ಪಂಟ್ರು. ಅದ್ರಲ್ಲಿ ರಿಷಬ್ ಸರ್ ಒಂದು ಸ್ವಲ್ಪ ಜಾಸ್ತಿನೇ ಸಖತ್ ಕಾಮಿಡಿ. ಈಗ ಎಡಿಟಿಂಗ್ ಕೂತಾಗ ನಿಮಗೆ ಏನಾರ ಅಂತ ಅನುಭವಗಳಾಗಿದಾವ, ನಗ್ಸಿದಾರ? ಹಂಗೆ ಸುಮಾರು ನಗ್ಸ್ತಿರ್ತಾರೆ ಅವರು. ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾವು ಜಾಸ್ತಿ ನಾನೇ ಸ್ಪೆಂಡ್ ಮಾಡೋದು ಅವ್ರ ಹತ್ರ ಟೈಮ್. 4 ಗಂಟೆ 5 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೂತಿರ್ತೀವಿ. ಅವಾಗ ತಮಾಷೆ ಮಾಡ್ತಿರ್ತಾರೆ. ತುಂಬ ರಾಜ್ಕುಮಾರ್ನ ಇಮಿಟೇಟ್ ಮಾಡ್ತಿರ್ತಾರೆ, ಅಜ್ಜ ಮಾಡ್ತಾರೆ ಅವರು. ಅದೇ ಎಡಿಟಿಂಗ್ ಅನ್ಸಲ್ಲ ನಮಗೆ, ನಿದ್ದೆಗೆಡ್ತಿದೀವಿ ಅಂತ ಅನ್ಸಲ್ಲ. ಅದು 4 ಗಂಟೆ 5 ಗಂಟೆ ಕಂಟಿನ್ಯೂಸ್ ಆಗಿ ಎಕ್ಸಾಂಪಲ್ ಹೇಳಿ ಯಾವ್ದಾರು ಒಂದು ಬಿಡಿ. ಎಕ್ಸಾಂಪಲ್ ಅಂತ ಏನಿಲ್ಲ, ಏನೋ ಮರ್ತಿದ್ದೀನಿ ಆ್ಯಕ್ಚುಲಿ ಏನಿದೆ.
ಅಷ್ಟೇನಲ್ಲ, ಅವ್ರು ಜಾಸ್ತಿ ಮಾಡ್ತಾರಲ್ಲ, ಏನು ಹೇಳೋದು, ಸಣ್ಣ ಪುಟ್ಟದ ಹೊಡೆದ್ಬಿಡ್ತಾರೆ ಅವರು. ಇಲ್ಲ ನೆನ್ಪು ಬರ್ತಿಲ್ಲ ಅವರು, ತುಂಬ ಮಾಡ್ಬಿಡ್ತಾರ, ಎಷ್ಟೊಂದಿದೆ ನೆನಪಾಗ್ತಿಲ್ಲ. ಸಣ್ಣ ಪುಟ್ಟದ ನಮಗೆ ತುಂಬ ಹೈಲೈಟ್ ಇರೋದು ಯಾವುದೂ ಇಲ್ಲ, ಯಾಕಂದರೆ ತುಂಬ ಸೀರಿಯಸ್ ಕೂತ್ಕೊಂಡ್ಬಿಡೋರು. ಹೌದು, ಎಡಿಟ್ ಮಾಡುವಾಗ ಎಡಿಟದ್ದು ಟೈಮ್ ಬೇರೆ ಶಾರ್ಟೇಜು. ಟೈಮ್ ಶಾರ್ಟ್. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ರಿಷಬ್ ಸರ್ದು, ಎಡಿಟಲ್ಲೂ ಕೂರ್ತಾರೆ, ಆ ಕಡೆ ಮ್ಯೂಸಿಕಲ್ಲೂ ಕೂರ್ತಾರೆ, ಬ್ಯಾಲೆನ್ಸಿಂಗಲ್ಲೂ ಕೂತ್ಕೋದು, ಅಂದರೆ ಸೌಂಡ್ ಡಿಸೈನಿಂಗು ಕೂರ್ತಾರೆ, ಎಲ್ಲವೂ ಕೂರ್ತಾರೆ. ಒಬ್ಬ ಡೈರೆಕ್ಟ್ರು ಟೆಕ್ನಿಕಲ್ ಆಗಿ ಎಲ್ಲ ಕಡೆನೂ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ ಅವರು, ಎಲ್ಲ ಕಡೆ ಕೂರ್ತಾರೆ. ಸೊ ಅಂಥ ಟೈಮಲ್ಲಿ ಎಷ್ಟು, ಅದರಲ್ಲೂ ಡೇಟ್ ಬೇರೆ ಅನೌನ್ಸ್ ಆಗಿದೆ, ಆ ಡೇಟಿಗೆ ಬರಬೇಕು ಅನ್ನೋದು. ಬಟ್ ಅವರು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಅವ್ರು ಕಣ್ಮುಂದೆ ನೋಡಿ ನಾವು ಅವ್ರಿಗೆ ನಿದ್ದೆನೇ ಮಾಡ್ತಿರ್ಲಿಲ್ಲ. ನಮಗೆ ಮಲಗಕ್ಕೆ ಬಿಡೋರು, ಮಗ ಮಲಗುಡು ಒಂದು 2 ಅವರು, ಆಮೇಲೆ ಅವ್ರು ಎದ್ದವರು. ಅವ್ರು ಎದ್ದಿರೋರು ಆ್ಯಕ್ಚುಲಿ. ಮತ್ತೆ ತಿರ್ಗಿ 1 ಅವರ್ ಆದಮೇಲೆ ಮೀಟಿಂಗ್ ಇರೋದು, ನಾವು ಮಲಗಿರ್ತಿದ್ವಿ ಅಟ್ಲೀಸ್ಟ್. ಅವರು ನೆಕ್ಸ್ಟ್ ಕಟ್ ಮಾಡಿದ್ರೆ 1 ಅವರಲ್ಲಿ ಮೀಟಿಂಗ್ ಇಮೇಟ್ ಬೆಳಗ್ಗೆ ಹಾಕೊಳ್ಳೋರು. ಎನರ್ಜಿ ಇದೆಯಲ್ಲ ಅವ್ರದ್ದು, ಅದ್ಭುತ ಅವ್ರದ್ದು ಎನರ್ಜಿ. ಶೂಟಿಂಗ್ ಆದಮೇಲೆ ಒಂದು ಹೊಂಬಾಳೆ ಅವರು ಒಂದಷ್ಟು ಫೋಟೋಸು ಎಲ್ಲ ಬಿಟ್ರಲ್ಲ, ಅವ್ರ ಕಾಲುಗಳು ನೋಡ್ಬಿಟ್ರೆ ಹೌದು ಪಾಪ. ಸಲ ಏನಾಗಿತ್ತು ಅಂದರೆ, ಅವರು ಎಡಿಟಲ್ಲಿ ಕೂತ್ಕೊಂಡಾಗೂ ಆಗ್ತಿಲ್ಲ ಅವ್ರಿಗೆ, ಬಟ್ ಅವ್ರು ಕೂರಲೇಬೇಕಿತ್ತು ಎಡಿಟಲ್ಲಿ. ಆಗಲಿಲ್ಲ ಅಂದರೂ ಕುತ್ತಿ ನೈಟೆಲ್ಲ ಕೂರೋರು, ಮತ್ತೆ ಬೆಳಗ್ಗೆ ಶೂಟಲ್ಲಿ ಹೋಗೋರು. ಬೆಳಗಿನ ಜಾವ 5 ಗಂಟೆ ಅವರು ಎಡಿಟಲ್ಲಿ ಕೂರೋರು. ಮಗ ಮಲ್ಕೊಂಬಿಡು, ನಾಳೆ ನೋಡ್ಕೊಳ್ಳೋಣ ಅಂತ. ನೀವೇನು ಇಲ್ಲ ಮಗ, ಒಂದು ಮೀಟಿಂಗ್ ಇದೆ, ಇದು ಮುಗಿಸ್ಕೊಂಡು ಶೂಟಿಗೆ ಬೇರೆ ಹೋಗ್ಬೇಕು ಅಂತ. ಮತ್ತು ನಿದ್ದೆಯಲ್ಲಿ ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ಆವಾಗ ರಿಲ್ಯಾಕ್ಸ್ ಆಗ್ತೀನಿ ಮಗ ಅಷ್ಟೇ ಅಂತ. ಅದು ನನಗೆ ಅವ್ರ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ನಮಗಾರು ಸ್ವಲ್ಪ ಕೊಡಿತಾರೆ. ಮತ್ತೆ ಈಗ ಮುಂದೆ ಏನು ನಡೀತಾ ಇದೆ? ಮುಂದೆ ಏನು ಗೊತ್ತಿಲ್ಲ, ಅಂದರೆ ಏನು ಸಿಗುತ್ತೋ ಅದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು. ಇಲ್ಲ, ನಂದು ಇವಾಗ ಝೀಲ್ ಕೆಲಸ ಮಾಡ್ತಾ ಇರೋದ್ರಿಂದ ಅದರದ್ದೇ ನಡೀತಿದೆ ವರ್ಕು. ಮಾರಿಗಲ್ಲು ಅಂತ ಒಂದು ವೆಬ್ ಸೀರೀಸ್ ಎಡಿಟ್ ಆಗಿತ್ತು, ಇದು ಅಶ್ವಿನಿ ಮೇಡಮ್ ಅವರೇ ಅದಕ್ಕೆ ಪ್ರೊಡ್ಯೂಸ್ ಆಗಿದ್ದು. ಆವಾಗ ಸಿಕ್ಕಿದ್ರು ನಂಗೆ ಅಲ್ಲಿ ಗಾಂಧಿನಗರ. ಫಸ್ಟ್ ಟೈಮ್ ಗಾಂಧಿನಗರಕ್ಕೆ ಹೋಗಿದ್ದು ಬೇರೆ ನಾವು. ಆಗ ಮೇಡಮ್ ಹೇಳಿದ್ರು, ನಾನು ಆವಾಗ ಸಿಕ್ಕಿದಾಗ ಇವರೇ ಅಂತ ಒಬ್ಬರು ಪರಿಚಯ ಮಾಡಿಕೊಟ್ರು ನನಗೆ. ಕಾಂತಾರ ಎಡಿಟ್ ಮಾಡಿದ್ದು, ಹೌದಾ ಭಾಳ ಚೆನ್ನಾಗಾಗಿದೆ, ಚೆನ್ನಾಗಾಯಿತು ಅಂತ ಅಂದ್ಬಿಟ್ಟು ಅವ್ರ ಬಾಯಿಂದ ಕೇಳಿದ್ದು. ಅಪ್ಪಸ್ ಅವರೇ ಹೇಳಿದ್ರು ಅನ್ನೋ ಥರ ಆಯಿತು ಆ್ಯಕ್ಚುಲಿ. ಅದು ಅವ್ರು ಮೀಟ್ ಮಾಡಿದ್ದು ಖುಷಿ ಆಯಿತು. ಅಂದರೆ ಅದನ್ನು ನೋಡಿ, ನಾನಾಗಿ ಹೋಗಿದ್ದಲ್ಲ, ಅದು ನಮ್ಮ ಝೀಯಿಂದ ಅವ್ರು ಪ್ರೊಡ್ಯೂಸ್ ಮಾಡಿದರು. ನಾನು ಎವ್ರಿ ಲಾಂಚ್ ಹೋಗಲೇಬೇಕು ಅಲ್ಲಿಗೆ. ಮಾರಿಗಲ್ಲು ಎಡಿಟ್ಗೆ ಅಲ್ಲಿಗೆ ಹೋದೆ, ಅಲ್ಲಿ ಅಶ್ವಿನಿ ಮೇಡಮ್ ಪರಿಚಯ ಆದರು. ಅದೇ ಆಫ್ಟರ್ ಕಾಂತಾರ ಹೋಗಿದ್ದು ಬೇರೆ ನಾನು ಆ ಜಾಗಕ್ಕೆ. ಅದೊಂದು ಹಿಂಗೆ ಒಳಗೋದೆ, ಇನ್ನೂ ನೆನಪಿದೆ. ಫಸ್ಟ್ ಡೇ ನಾನು ಮೇಲೆ ಹೋದೆ, 4th ಫ್ಲೋರ್ಗೆ ಬಂದ್ಬಿಡಿ, ಇಲ್ಲಿ ಎಡಿಟ್ ಇರೋದು ಅಂತ ಅಂದ್ಬಿಟ್ಟು ಚಾನಲಿಂದ. ಓಕೆ, ಅದು ಮೇಲೆ ಹೋದೆ. ಹಿಂಗೆ ಒಳಗೆ ಅಪ್ಪು ಸರ್ದು ಫಸ್ಟು ನಾನು ಅವ್ರ ಸ್ಟುಡಿಯೋಗೆ ಹೋಗ್ತಿರೋದು ಅದು ಆಫ್ಟರ್ ಕಾಂತಾರ. ಅಯ್ಯೋ, ಹಿಂಗೆ ಕಾಲಿಟ್ಟೆ ಸರ್ ಅಪ್ಪು ಒಂದು ಫೋಟೋ ಕರ್ಕೊಂಡು ಎಡಿಟ್ ಸ್ಟಾರ್ಟ್ ಮಾಡಿದ್ದು. ಅದೇ ಹೆಂಗಿದೆ ಮಾರಿಗಲ್ಲು? ಚೆನ್ನಾಗಿದೆ, ನೀವು ನೋಡಿರ್ಬೇಕು. ನೀವು ನೋಡಿ ಹೆಂಗೆ ಅನಿಸ್ತು ಅದನ್ನ ಮಾಡ್ತಾ ಮಾಡ್ತಾ? ಇಲ್ಲ, ಚೆನ್ನಾಗಿದೆ, ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇದು ಅದ್ಭುತವಾಗಿ ಮೂಡಿ ಬಂದಿದೆ, ಸಖತ್ತಾಗಿದೆ. ನಾವು ಮಾಡಿದ್ದು ನಾವೇ ಚೆನ್ನಾಗಿರೋದು, ಬಟ್ ನೀವು ನೋಡಿ ಬಂದಿದೆಯಲ್ಲ ಇದರಲ್ಲಿ ನಾವು ನೋಡೋದು ಬೇರೆ. ನಿಮ್ಗೀಗ ನಿಮ್ದೊಂದು ಅನುಭವ ಇರುತ್ತಲ್ಲ, ಅದನ್ನ ನೋಡ್ತಾ ಮಾಡ್ತಾ. ಈಗ ಕಾಂತಾರ ಮಾಡಿದ್ದು ದೊಡ್ಡ ಸ್ಕೇಲು, ಅದೇ ಒಂದು ಡಿಫ್ರೆಂಟ್ ಥಿಂಗ್. ಬಟ್ ಇದು ಒಂದು ಕಮರ್ಷಿಯಲ್ ಆಗಿ ಅಥವಾ ನೀವು ಹಿಂಗೆ ಯೋಚನೆ ಮಾಡೋದು. ಒಬ್ಬ ಎಡಿಟರ್ಗೆ ದೊಡ್ಡದು ಚಿಕ್ಕದು ಅಂತ ಅನ್ಸಲ್ಲ. ಅಂದರೆ ಮೇ ಬಿ ದುಡ್ಡಿನ ವಿಷಯದಲ್ಲಿ ಯೂಸ್ ಅನ್ಸ್ಬೋದು, ಬಟ್ ಎಡಿಟ್ ವಿಷಯದಲ್ಲಿ ಎಲ್ಲವೂ ಒಂದೇ, ನಮಗೆ ಕೆಲಸ ಅಷ್ಟೇ. ಹಂಗಾಗಿ ಮಾರಿಗಲ್ಲು ತುಂಬಾ ಅಂದ್ರೆ ಅಟ್ರಾಕ್ಟ್ ಮಾಡ್ತದೆ. ಒಂದು ಸಣ್ಣ ಝಲಕ್ ಬಿಟ್ಟಾಗ್ಲೇನೆ ತುಂಬಾ ಅಟ್ರಾಕ್ಟ್ ಮಾಡ್ತು. ಅಯ್ಯನ ಮನೆ ಫಸ್ಟ್ ಆಗಿದ್ದು ಅದು 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 ಏನೋ ಎಂತ ಲಾಸ್ಟಲ್ಲಂತೂ ನಮಗೆ ಮೈ ಜುಮ್ಮಂದು ಬಿಡಬೇಕು ಅಂತ ಕ್ಲೈಮ್ಯಾಕ್ಸ್. ಅದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಎಡಿಟಲ್ಲಿ. ಒಂದು ವೆಬ್ ಸೀರೀಸ್ ಸ್ಟೈಲಲ್ಲಿ ಎಡಿಟ್ ಮಾಡೋದಿದೆಯಲ್ಲ, ಸಿನಿಮಾ ಪ್ಯಾಟ್ರನ್ ಬೇರೆ, ಫಿಕ್ಷನ್ ಪ್ಯಾಟ್ರನ್ ಬೇರೆ, ಸೀರಿಯಲ್ಸ್ ಮಾಡೋ ಪ್ಯಾಟ್ರನ್ ಬೇರೆ, ವೆಬ್ ಸೀರೀಸ್ದು ಒಂದು ಪ್ಯಾಟ್ರನ್ ಇದೆ. ಅದು ನಾನು ಕಲಿಯೋಕ್ಕೆ ಸ್ಟಾರ್ಟ್ ಆಗಿದ್ದು. ಅದು ನಿಮಗೆ ಎಷ್ಟೊಂದು ಆಯಾಮಗಳು ಸಿಕ್ಕಿದೆ ಅಲ್ಲ ಸುರೇಶ್? ಅದೇ ಅದು ಸಿಗೋಕ್ಕೆ ಕಾರಣ ಅದು ನಂಗೆ ಅದು ಕೊಡ್ತಿದ್ದಾರೆ ಅಷ್ಟೇ, ಅದು ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಅದಕ್ಕೆ ನೀವು ಹೇಳಿದ್ರಲ್ಲ ಏನು ಮುಂದೆ ಏನು ಅಂತ, ನನಗೆ ಗೊತ್ತಿಲ್ಲ. ಅದನ್ನೇ ಏನೂ ನನ್ನ ತಲೆಯಲ್ಲಿಲ್ಲ. ಅದು ಕರ್ಕೊಂಡು ಹೋಗ್ತಿದೆ, ಕರ್ಕೊಂಡು ಹೋಗೋ ಥರ ಮಾಡ್ತಿದ್ದಾರೆ, ಹೋಗ್ತಾ ಇದ್ದೀನಿ ಅಷ್ಟೇ. ನಂಗೆ ಗೊತ್ತದು ಝೀನಲ್ಲಿ ಶುರುವಾಯ್ತಲ್ಲ ಜರ್ನಿ. ಅದೇ ಈಗ ರಾಘು ಸರ್ದು ನಿಮ್ಮದು ಒಂದು ಬಾಂಧವ್ಯ ಶುರುವಾಯ್ತು. ಅದನ್ನೊಂದು ಸಣ್ಣ ನೆನಪನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.
ಡೀಟೇಲ್ ಆಗಿ? ರಾಘು ನಾನು 2006 ಪರಿಚಯ ಆಗಿದ್ದು. ಇ ಪಿ ಆಗಿ ಕೆಲಸ ಮಾಡ್ತಿದ್ದಿದ್ದು. ಅವಾಗ ಅದೇ ಅವರು ಇದ್ರಲ್ಲಲ್ವಾ ಇ ಪಿ ಆಗಿದ್ದು ಸುವರ್ಣ? ಸುವರ್ಣದಲ್ಲಿ ನಾನು ಸ್ಟುಡಿಯೋದಲ್ಲಿ ಇರ್ತಿದ್ದೆ ಜಾಸ್ತಿ. ನಾನು ಸ್ಟುಡಿಯೋ ಸುವರ್ಣಗೆ ಅವಾಗ ಹೋಗಿ ಯಾವಾಗ ಲಾಂಚಸ್ ಇದ್ದರೆ ಮಾತ್ರ ನನ್ನ ಸ್ಟುಡಿಯೋಯಿಂದ ಹೋಗಲ್ಲಿ ಅಂತ ಅಂದ್ಬಿಟ್ಟು ಹಿಂಗಿದೆ ಪ್ರೆಷರ್ ಇದೆ ಹೋಗು ಅಂತ ಗುರುದತ್ ಅವರು ಕಳಿಸೋರು. ಆವಾಗ ನನಗೆ ಪರಿಚಯ ಆಗಿದ್ದು ರಾಘು. ಅದಾದಮೇಲೆ ರಾಜ್ ಮ್ಯೂಸಿಕ್ ಹೋದೆ. ಸ್ಟುಡಿಯೋಯಿಂದ ಬಂದಿದ್ದೆ ನಾನು ರಾಜ್ ಮ್ಯೂಸಿಕ್ಗೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸುವರ್ಣಕ್ಕೆ ಬಂದರೆ ಸುವರ್ಣದಲ್ಲಿ ರಾಘು ನಾನ್ ಫಿಕ್ಷನ್ ಹೆಡ್ಡು. ಇದು ಗೊತ್ತಿಲ್ಲ, ನಿಜ ನಡೆದಿದ್ದು, ಎಲ್ಲೂ ಹೇಳಿಲ್ಲ ನಾನಿದು. ನಿಜಲ್ಲ, ಅದು ಆ ಟ್ಯಾಲೆಂಟ್ ಇದೆಯಲ್ಲ ರಾಘುದು, ಅದು ಆ ಟ್ಯಾಲೆಂಟೇ ಇವತ್ತು ಅವ್ರನ್ನ ಮುಂಬೈಲಿ ಕೂರಿಸಿರೋದು. ಅವ್ರನ್ನ ಕೂರ್ಸೋದಲ್ದಿರ ನಮ್ಮನ್ನು ಕರ್ಕೊಂಡು ಹೋಗೋದಿದೆಯಲ್ಲ, ಒಂದು ಟ್ಯಾಲೆಂಟ್ನ ಅವರು ಗುರುತಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಕಡಿಮೆ. ಒಬ್ಬರು ಕೈ ಬಿಟ್ಬಿಡ್ತಾರೆ ಮಧ್ಯದಲ್ಲೇ ಅಂದ್ಬಿಟ್ಟು, ಹಂಗೆಲ್ಲ ಇದೆ. ಇವಾಗ ಆಲ್ಮೋಸ್ಟ್ 2006 ಪರಿಚಯ ಆಗಿದ್ದು. ಟಿಲ್ ನಾವು ಇದ್ದೀವಿ ಜೊತೆಲೆ. ಅದೇ ಕೆಲಸನೇ ಯಾವತ್ತೂ ಕಾಪಾಡ್ಕೊಂಡು ಹೋಗೋದು. ಇವಾಗವರೆಗೂ ಅದು ಕಾಪಾಡಿದೆ. ಅಲ್ಲಿ ಪರಿಚಯ ಆಗಿದ್ದು. ಅದಾದ್ಮೇಲೆ ಆದಮೇಲೆ ಅವರು ಇ ಟಿ ವಿಗೆ ಹೋದರು. ಅದಾದಮೇಲೆ ಇ ಟಿ ವಿಗೆ ನಾನು ಹೋಗಿದ್ದು. ಬಿಗ್ ಬಾಸ್ಗೆ ಅವಾಗ ಎಲ್ಲ ಪರಿಚಯ ಆಗಿದ್ದು ನಿತಿನ್ ಕೃಷ್ಣ. ಝೀಗೆ ಬಂದಮೇಲೆ ನನ್ನ ಯಾವಾಗ ಅಲ್ಲಿವರೆಗೂ ಎಡಿಟರ್ ಆಗಿದ್ದೆ. ಅದಾದಮೇಲೆ ಝೀಗೆ ಬಂದಮೇಲೆ ಈ ಥರ ಚೀಫ್ ಎಡಿಟರ್ಗೆ ಬರ್ತೀಯಾ ಅಂತ ಅಂದ್ಬಿಟ್ಟು ಒಂದು ಟೀಮ್ನ ಕಟ್ಟಬೇಕಾಗತ್ತೆ ಹಂಗೆ. ಆಯಿತು, ಓಕೆ ಬರ್ತೀನಿ ಅಂತ. ಅವು ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು, ಆವಾಗ ಇರಲಿಲ್ಲ ಹೆಂಗೆ ಕಟ್ತಾನೆ ಒಂದು ಟೀಮ್ನ ಅನ್ನೋದು ಒಂದು. ಬಟ್ ಅದು ಆಯಿತು, ಅದು ಟೀಮ್ ಕಟ್ಟಿ ಇವಾಗ ಝೀಲಿ ನಡೀತಿದೆ, ಚೆನ್ನಾಗಿ ನಡೀತಿದೆ. ಇದೊಂಥರ ಚೆನ್ನಾಗಿದೆ ಕತೆ ಕೇಳಕ್ಕೆ. ನನಗೆ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ 2006 ರಾಘು ಜೊತೆ ಹೆಂಗೆ ಇಲ್ಲಿವರೆಗೂ ಹಿಂಗೆ ಸಾಗಿ ಬಂದಿರೋದು ಅಂತ. ಸೂಪರ್. ಬಟ್ ಈಗ ಝೀನಲ್ಲಿ ಇಷ್ಟೊಂದು ಕೆಲಸಗಳನ್ನ ಮಾಡಿದ್ದೀರ. ವೀಕೆಂಡ್ ವಿತ್ ರಮೇಶ್ ಇರ್ಬೋದು, ಎಲ್ಲ ಮಾಡಿರೋದು ಇವ್ರ ಟೀಮು ಎಲ್ಲ ಸೇರಿಕೊಂಡು. ಈಗ ವೆಬ್ ಸೀರೀಸ್ವರೆಗೂ ಬಂದು ನಿಂತಿದೆ. ಇಲ್ಲಿ ಎಷ್ಟೊಂದು ವೆರೈಟಿ ಫ್ಲೇವರ್ಸು ಸಿಕ್ಕಿದೆ. ಸೊ ಇಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಫ್ಲೇವರು ಅಥವಾ ಯಾವ ತುಂಬ ಖುಷಿ ಕೊಟ್ಟಿತ್ತು? ಈ ಸೆಕೆಂಡ್ಗೂ ಸ್ಟ್ಯಾಂಪ್ ಅಂತ ಅನ್ಸೋದು ವೀಕೆಂಡ್ ವಿತ್ ರಮೇಶ್. ಒಂದು ಎಮೋಷನ್ ಇದೆ, ಅವ್ರ ಜರ್ನಿ ಇದೆಯಲ್ಲ, ಅದು ಇವಾಗ ನಾವು ಕೂತ್ಕೊಂಡ್ರು ನಮ್ಮ ಜರ್ನಿನೇ ಇದು. ಹೌದೌದು. ಬಟ್ ನಾವು ಜರ್ನಿ ನಾವು ಹೇಳ್ತೀವಿ ಅಷ್ಟೇ, ಅದು ವಿತ್ ವಿಜುವಲ್ ತೋರಿಸುತ್ತದು. ಅಂದ್ರೆ ಅದನ್ನ ಕರ್ಕೊಂಬಂದು ತೋರಿಸುತ್ತಲ್ವಾ. ನಾವು ಎಡಿಟ್ ಮಾಡುವಾಗ ಜನರಲ್ ನಮ್ಮದೇ ಆಗ್ತಿದ್ಯೇನೋ ಅನ್ನೋ ಥರದ್ದು ಎಡಿಟ್ ಅದು. ಜನರೆಲ್ಲ ಮಾತಾಡ್ಕೊಂಡು ಇದಾಗೋದು ಬೇಡ, ವಿತ್ ವಿಜುವಲ್ ಬೇರೆ ತೋರಿಸ್ತೀವಿ. ಊರಿಗೆ ಹುಟ್ಟೂರ್ಗೆ ಕರ್ಕೊಂಡು ಹೋಗ್ತೀವಿ. ಅವರು ಹಾಸ್ಪಿಟ್ಲಲ್ಲಿ ಹುಟ್ಟಿರೋದು ಡೇಟ್ನ ನಾವು ಅಲ್ಲೂ ನೋಡಿ. ಫಸ್ಟ್ ಎಪಿಸೋಡ್ ಅಪ್ಪು ಸರ್ದೆ. ದೇವ್ರೆ, ಹಂಗೆ ಫಸ್ಟ್ ಎಪಿಸೋಡ್ ಅದು ವೀಕೆಂಡ್ ವಿತ್ ರಮೇಶ್ ಭಾಳ ನನಗೆ ತುಂಬ ಖುಷಿ ಕೊಟ್ಟಿದ್ದು. ಭಾಳ ಹತ್ರ ಆಗುತ್ತದು, ಕನೆಕ್ಷನ್ ಭಾಳ ಹತ್ರ ಆಗುತ್ತೆ. ನಂಗೆ ಭಾಳ ಇಷ್ಟ ಅದು ವೀಕೆಂಡ್. ಝೀನಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀರಾ. ಸೊ ಅದು ತುಂಬ ನಮ್ಮ ನಾಡಿನ ಜನತೆಗೆ ಒಂದು ಖುಷಿ ಕೊಡುವಂಥ ಒಂದು ಚಾನಲ್, ಒಂದು ಸೂಪರ್ ಡೂಪರ್ ಆಗಿರೋ ಕ್ವಾಲಿಟಿ ಕಂಟೆಂಟ್ಗಳನ್ನ ಕೊಡ್ತಾ ಇರೋವಂಥದ್ದು. ಸೊ ಈ ಎಲ್ಲ ಜರ್ನಿ ಮುಂದುವರಿನಿ ಅಂತ ವಿಶ್ ಮಾಡ್ತೀನಿ. ಫೈನಲ್ ಆಗಿ ನಿಮಗೇನು ಅನ್ನಿಸ್ತು ಈ ಕಾಂತಾರ ಈಗ ಸಿಕ್ಕಿರೋ ಒಂದು ಟೆನ್ಷನ್ನು, ಇದ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ ನಿಮಗೆ? ಟೆನ್ಷನ್ ಏನೂ ಇಲ್ಲ. ಅಂದರೆ ಟೆನ್ಷನ್ ಅನ್ನೋಕ್ಕಿಂತ ಅಟೆನ್ಷನ್. ಓಕೆ ಇಲ್ಲ, ಇಡೀ ನಮ್ಮ ಟೀಮ್ ಆಗಲಿ, ಇಡೀ ಝೀಗೆ ಭಾಳ ಹೆಮ್ಮೆ ಆಗಿದೆ ಆ್ಯಕ್ಚುಲಿ ಅವ್ರಿಗೆ. ಅಂದರೆ ನಮ್ಮ ಝೀಯಿಂದ ಒಂದು ಟ್ಯಾಲೆಂಟ್ ಹೋಗಿ ಕಾಂತಾರ ಮಾಡ್ಕೊಂಬಂದಿದ್ದಾನೆ ಅನ್ನೋದು ಇದೆಯಲ್ಲ, ಅದು ಅವ್ರಿಗೆ ತುಂಬ ಖುಷಿ ಕೊಟ್ಟಿದೆ. ಇದು ನನಗೆ ಅಷ್ಟೇ ಸಾಕು. ನನಗೆ ನಮ್ಗೆ ಓವರಾಲ್ ಟೀಮ್ಗೆ ಜೊತೆಲಿ ಬಂದಿದ್ದು ಆ ಟೀಮ್ಗೆ ಖುಷಿ ಕೊಡೋದಿದೆಯಲ್ಲ, ಅದು ನನಗೆ ಭಾಳ ಖುಷಿ ಆಯಿತು. ಅವರೇ ಒಂದು ಶಬಾಷ್ಗಿರಿ ಕೊಟ್ಟಾಗ, ಅವರೇ ಒಂದು ಸಪೋರ್ಟ್ ಮಾಡಿದಾಗ ಅದು ನೆಕ್ಸ್ಟ್ ಲೆವೆಲ್ ಖುಷಿನೇ. ಎನಿವೇಸ್, ಆಲ್ ಆಫ್ ಅಸ್ ನಿಮ್ಗೆ ಯಾವಾಗಲೂ ಚೆನ್ನಾಗಿ ಇಂಥದ್ದೇ ಒಂದಷ್ಟು ಪ್ರಾಜೆಕ್ಟ್ಗಳು ಸಿಗ್ತಾ ಇರಲಿ, ಖುಷಿಯಾಗಿರಿ. ಆ್ಯಂಡ್ ಫೈನಲಿ ಹಾಸ್ಟೆಲ್ ಹುಡುಗರು ಅಂದಾಗ ವರುಣ್ ಬಗ್ಗೆ ಕೇಳಬೇಕು ನಾವು. ವರುಣ್ ಅಂದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು ಆರ್ಟಿಸ್ಟ್ಗಳಿಗೆ ಹತ್ತಿರ. ಆ್ಯಂಡ್ ಅದೊಂಥರ ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ತುಂಬ ಚಿಕ್ಕದು, ಎಲ್ರಿಗೂ ಪರಿಚಯ, ಎಲ್ರಿಗೂ ಕನೆಕ್ಟ್ ಆಗ್ತಾರೆ.
ಆ ಫ್ಯಾಮಿಲಿನ ಇವರು ಒಬ್ರು. ಸೊ ಇವರ ಜೊತೆ ಒಡನಾಟನೂ ಒಂದು ಸ್ವಲ್ಪ ನಾವು ನೆನ್ಸ್ಕೊಬೇಕಲ್ವಾ. ವರುಣ್ ಹತ್ರಲ್ಲೂ ಸ್ಪೆಷಲ್ ಹೆಂಗೆ ಅಂದ್ರೆ ಎಲ್ಲರಿಗೂ ಗೊತ್ತು, ಎಲ್ರಿಗೂ ಗೊತ್ತು, ಅದೇ ಎಲ್ರಿಗೂ ಹೊರಗಡೆನೂ ಗೊತ್ತು, ಚಾನಲ್ಗಳಲ್ಲಿ ಗೊತ್ತು. ಹಂಗಾಗಿ ಅದೊಂದು ಕನೆಕ್ಷನ್ ಹೆಂಗೆ? ಅದೇ ಸುವರ್ಣದಲ್ಲೇ ಪರಿಚಯ ಆಗಿದ್ದು ನನಗೂ. ಒಬ್ಬ ರಾಘು, ಆಫ್ಟರ್ ರಾಘು ಆದಮೇಲೆ ಒಂದು ಟೀಮ್ ಕಟ್ಟಕ್ಕೆ ಅಂತ ರಾಘು ಹೋದಾಗ ಅಲ್ಲೇ ಪರಿಚಯ ಆಗಿದ್ದು. ಕೆಲವು ಶರಣಯ್ಯ ಆಗಲಿ ನನಗೆ, ಆಫ್ಟರ್ ರಾಘು ಆದಮೇಲೆ ಎಲ್ಲ ಪರಿಚಯ ಆಗಿದೆ ನನಗೆ. ಶರಣಯ್ಯ, ಆಂಟೋನಿ, ವರುಣ, ಅಲ್ಲಿಂದ ನಂದು ಒಂದು ಜರ್ನಿ ವರುಣಂದು ಇರೋದು. ವರುಣ ಒಂಥರ ಪಟಾಕಿ, ಟಪ ಅಂತ ಹೇಳ್ಬಿಡ್ತಾನೆ, ಆಮೇಲೆ ಹೋಗ್ಬಿಡ್ತಾನೆ. ಒಂದು ಪ್ರೆಸೆನ್ಸೇ ಒಂಥರ ಮಜಾ. ಒಂದು ಅಲ್ಲಾಗಲ್ಲ ಅಂದರೆ ಏನಕ್ಕಾಗಲ್ಲ, ಆಗುತ್ತೆ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಅದು ಹೌದಾ ಆಗುತ್ತಾ ಅಂದ್ಬಿಟ್ಟು ಅದು ಮಾಡೋಕ್ಕೆ ಹೋಗ್ಬಿಡ್ತೀವಿ. ಅವನು ಒಂದು ಪಾಸಿಟಿವ್, ಫುಲ್ ಪಾಸಿಟಿವ್ ಎನರ್ಜಿ. ಅವನು ಆಗಲ್ಲ ಅನ್ನೋದನ್ನ ಮಾಡೋವಂಥದ್ದು, ಹಠ ಜಾಸ್ತಿ. ಅಂದರೆ ಏನಕ್ಕಾಗಲ್ಲ ಅನ್ನೋದು ಯಾವುದೋ ಒಂದು ಕೆಲಸ ಆಗಲಿ, ನಾನು ಹೇಳ್ತಿರೋದು ಪರ್ಟಿಕ್ಯುಲರ್ ಇದು. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸಿನಿಮಾ, ಈ ಬಜೆಟ್ ಹಾಸ್ಟೆಲ್ ಹುಡುಗರೇ ಕಾಣೋಣ, ಯಾವುದೋ ಇಷ್ಟು ಬಜೆಟಲ್ಲ ಆಗಲ್ಲ, ಏನಕ್ಕಾಗಲ್ಲ ಮಾಡೋಣ ಅನ್ನೋದು ಒಂದು, ಅದನ್ನು ಒಂದು ಫುಲ್ ಎನರ್ಜಿ ತಂದುಕೊಟ್ಬಿಡ್ತಾನೆ ವರುಣ. ಅದು ಎಲ್ಲರಿಗೂ ತಂದುಕೊಡ್ತಾನೆ, ನಿಮಗೂ ಗೊತ್ತಿರುತ್ತದೆ ಅವನ ಎನರ್ಜಿ. ಅದು ಖುಷಿ ಕೊಡುತ್ತೆ. ನಾವು ಅವನ ಜೊತೆ, ಅವ್ನು ನಮ್ಮ ಫ್ರೆಂಡ್ಸ್ ಆಗಿ ಇರೋದು ಭಾಳ ಖುಷಿ ಕೊಡುತ್ತೆ. ಅವ್ನು ಎಡಿಟ್ ಸುಟ್ಟು ಅಷ್ಟೇ, ಮಗ ಹಿಂಗೆ ಬೇಕು ಕಣ ನನಗೆ, ಹೆಂಗೆ ಮಗ ನೀನು 24 hours ಏನಾರು ಯೂಸ್ ಮಾಡ್ಕೋವಾಗ ಅಂತ ಇರ್ತಾನೆ. ಅಷ್ಟು ಸ್ಪೇಸ್ ಕೊಡ್ತಾನೆ ನಮಗೆ. ಚೆನ್ನಾಗಿದೆ ಅವನ ಜೊತೆ ಇರೋದು. ಅಷ್ಟಿಲ್ಲೇ ಅಷ್ಟು ಜನ ಇಷ್ಟಪಡಕ್ಕೆ ಸಾಧ್ಯ? ಅಯ್ಯೋ ಚಾನ್ಸೇ ಇಲ್ಲ. ಅಪ್ಪು ಸಾರು ಅವನದು ಒಡನಾಟಗಳು ಅವನ ಬಾಯಲ್ಲಿ ನಾವು ಕೇಳಿ. ಒಂದ್ಸಲಿ ನಾವು ಅವನ ಮುಂದೆ ಬರ್ತ್ಡೇಗೆ ಮಗ ಅಪ್ಪು ಸರ್ ಫೋನ್ ಮಾಡೋ ಒಂದ್ಸಲಿ ಅಂತ ನೋಡು, ಅಷ್ಟು ನೋಡ್ಕೋ ಟೈಮಲ್ಲಿ ಇದು, ಅಷ್ಟು ನೋಡ್ಕೋ ಟೈಮಲ್ಲಿ ಮಗ ಅಪ್ಪು ಸರ್ ಫೋನ್ ಮಾಡೋ, ಬರ್ತ್ಡೇ ಎಲ್ಲ ವಿಶ್ ಮಾಡೋ, ವಾಯ್ಸ್ ಕೇಳೋಣ ಅಂತ ಅಂದ್ಬಿಟ್ಟು, ಹೌದಾ ಮಚ್ಚ ಇರೋ ಅಂದ್ಬಿಟ್ಟು ಹೊಡೋನು, ಬಸ್ ಎಲ್ಲಿದ್ದಾರೆ ಬಸ್, ವರ್ಣ ಅಂತ ಅಂದ್ಬಿಟ್ಟು ಫೋನ್, ವರ್ಣ ಹೊರಗಡೆ ಬಂದೀವಿ ವರ್ಣ, ಹಿಂಗೆ ಇದ್ದೀನಿ ಅಂತ. ಅಣ್ಣ ಅದೇ ಅಣ್ಣ ವಿಶ್ ಮಾಡೋಣ ಬಾ ಸಿಗೋಣ, ನೀವು ಬರ್ತೀನಿ ನಾನು, 1-2 ದಿನ ಬಿಟ್ಕೊಂಡು ಬಾ ಸಿಗೋಣ ಅಂತ ಅಂದ್ಬಿಟ್ಟು. ಹಬ್ಬ ಆ ವಾಯ್ಸ್ ಕೇಳೋದಿದೆಯಲ್ಲ ಆ ಟೈಮಲ್ಲಿ, ಆ ಥರ ಅವರಿಬ್ಬರದ್ದು ನಾವು ನೋಡಿದ್ದು, ಅದು ಕೇಳಿದ್ವಿ. ಬಟ್ ಅಲ್ಲೇ ಇಮಿಡಿಯೇಟಾಗಿ ಫೋನ್ ಮಾಡಿ ಮಾತಾಡ್ತಿದ್ದು, ನಮ್ಗೆ ಆ ಧ್ವನಿ ಕೇಳಿಸ್ತಿದ್ದು. ವರುಣ್ ಅಪ್ಪು ಸರ್ ವಿಷಯಕ್ಕೆ ನಾನು ಒಂದ್ಸತಿ ಕೇಳಿದಾಗ, ಇಲ್ಲಪ್ಪ ಅದೆಲ್ಲ ನನ್ನ ಮನಸ್ಸಲ್ಲೇ ಇರಲಿ, ನಾನು ಎಲ್ಲೂ ಹೇಳಲ್ಲ, ಏನೂ ಹೇಳಲ್ಲ, ನಮ್ಮದೇ ಒಂದು ಆ್ಯಪ್ ಬರ್ತಾಯಿದೆ, ಆದ್ರೂ ನನ್ನ ಮನಸ್ಸಲ್ಲೇ ಇರಲಿ ಅದೆಲ್ಲ, ನಾನು ಏನೂ ಮಾತಾಡೋಣ, ನಾನು ಅಲ್ಲೇ ಇನ್ನೇನು ಕಣ್ಣಲ್ಲಿ ನೀರು ಬರ್ಬೇಕು ಆ ರೇಂಜಿಗೆ ಅವ್ರದ್ದು ಎಮೋಷನ್. ಇಲ್ಲ, ಅದು ಎಮೋಷನ್ನ, ಆ ಪ್ರೀತಿನ ಅಲ್ಲಿಗೆ ಬಿಟ್ಟರೆ ಒಳ್ಳೇದು ಅಂತ. ಯಾಕೆ ನಾನು ಅದು ಅಷ್ಟು ದೊಡ್ಡನಲ್ಲ ಮಾತಾಡೋದು, ಅವರಿಬ್ರು ಬಾಂಡಿಂಗ್ ಅದು ಗೊತ್ತು, ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಅದು ಅಲ್ಲೇ ಬಿಟ್ಟರೆ ಅದು ಚೆನ್ನಾಗಿರುತ್ತೆ. ಅದು ಬಟ್ ಅವರು ಅದನ್ನೇ ಒಂದು ಆ್ಯಪ್ ಮಾಡಿಬಿಟ್ಟು ಅದರಲ್ಲಿ ಎಲ್ಲರೂ ಕರ್ಕೊಂಬರ್ತಾ ಇರೋದು, ಅದು ಒಂಥರ ಖುಷಿ. ಅಂದರೆ ಅಪ್ಪು ಸರ್ ಅಂದರೆ ಹಂಗೆ, ಅವ್ರು ಯಾವತ್ತೂ ಈಗಲೂ ಜೀವಂತವಾಗೇ ನಮ್ಮ ಜೊತೆಗಿದ್ದಾರೆ, ಎಲ್ಲ ಕಡೆನೂ ಇದ್ದಾರೆ, ನಮ್ಮ ಸ್ಮೈಲಲ್ಲಿ ಅವರಿದ್ದಾರೆ ಅಲ್ವಾ? ಆ ಥರನೇ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳಕ್ಕೆ ಏನೇನು ಸಾಧ್ಯನೋ ಎಲ್ಲ ಮಾಡಬೇಕು. ಎನಿವೇಸ್ ಸುರೇಶ್, ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ ಸಖತ್ ಬ್ರೈಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಏನೋ ಸುರೇಶ ಸತೀಶ ಅಂತ 5 ಸ್ಟಾರ್ ಚಾಕ್ಲೇಟ್ ತರದ್ ಮರ್ತೋಗ್ಬಿಡ್ತು ನನಗೆ ಖುಷಿನಲ್ಲಿ. ರಮೇಶ ಅನ್ಕೊಂಡು ಅದೊಂದು ಹಳೆ ನೆನಪುಗಳನ್ನೆಲ್ಲ ಇವತ್ತು ವಾಪಸ್ ರೀಕಾಲ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಕಾಂತಾರ ಥರನೇ ಗುಡ್ ಸಿನಿಮಾಗಳು ನಿಮಗೆ ಸಿಗಲಿ. ಆ್ಯಂಡ್ ಹೊಂಬಾಳೆ ಆಶೀರ್ವಾದ, ಅದು ದೈವದ ಆಶೀರ್ವಾದನೇ. ಸೊ ಅಂಥದ್ದು ಒಂದು ಹೊಂಬಾಳೆನಲ್ಲಿ ಕೆಲಸ ಮಾಡಿದ್ದೀರಾ, ಇನ್ನೂ ಬ್ರೈಟ್ ಆಗಲಿ ನಿಮ್ಮ ಫ್ಯೂಚರ್. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಂದು ಈ ಎಪಿಸೋಡ್ಗೋಸ್ಕರ ಪಾಪ ಅವ್ರು ಎಷ್ಟೆಲ್ಲ ಸರ್ಕಸ್ ಮಾಡಿದ್ದಾರೆ ಅಂದರೆ, ಅವ್ರದ್ದಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಈ ಸ್ಪೇಸ್ ಕೊಡೋಕ್ಕೋಸ್ಕರ ಅವರು ಎಕ್ಸ್ಟ್ರಾ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಂದು ಕೂತಿದ್ದಾರೆ. ಸೊ ಅದಕ್ಕೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ನಿಮ್ಗೇನು ಅನಿಸ್ತು? ಭಾಳ ಖುಷಿ ಅನಿಸ್ತು, ತುಂಬ ಮಾತಾಡಿದ್ದೀವಿ ಅನಿಸ್ತು ನಿಮ್ಮ ಹತ್ರ. ಆ್ಯಕ್ಚುಲಿ ಪರಿಚಯ 2009 ಪರಿಚಯ ಅನ್ಸುತ್ತೆ ನಾನು. ನೀವು ಲಾಂಗ್ ಗ್ಯಾಪಲ್ಲಿ ಮಾತಾಡಿದ್ದು, ಕ್ಯಾಮ್ರಾ ಆಫ್ ಆದ್ಮೇಲೆ ತುಂಬ ಮಾತಾಡಿದ್ದು, ಭಾಳ ಖುಷಿ ಆಯಿತು. ಈಗ ಆಫ್ ಆದ್ಮೇಲೂ ಮಾತಾಡೋಣ. ಇವನು ಆನ್ ಕ್ಯಾಮ್ರಾ ಇಟ್ಬಿಟ್ಟಿದ್ರೆ ನಿಮಗೆ ಗಂಟೆಗಟ್ಟಲೆ ಎಪಿಸೋಡ್ ಸಿಕ್ಕಿರೋದು. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ನಂದೇ ಅಂತಲ್ಲ, ಪ್ರತಿಯೊಬ್ಬರನ್ನು ಹೀಗೆ ಇಂಟ್ರೋ ತೊಗೊಂಡ್ರೆ ಭಾಳ ಒಳ್ಳೆಯದು. ಎಲ್ಲ ಎಡಿಟರ್ ಮುಖಾಂತರ ನಾನಿಲ್ಲಿ ಕೂತು ಮಾತಾಡ್ತಿದ್ದೀನಿ ಅಷ್ಟೇ. ಅದು ಎಲ್ಲ ಎಡಿಟರ್ಗೂ
ಇದು ಅರ್ಪಣೆ ಅಷ್ಟೇ. ಇದೊಂದು ಎಪಿಸೋಡ್ ನೀವೇನು ಮಾಡ್ತಿದ್ದೀರಾ ಅವ್ರ ಮುಖಾಂತರ ನಾನು ಕೂತ್ ಮಾತಾಡ್ತಿದ್ದೀನಿ ಅಷ್ಟೇ, ಇನ್ನೇನೂ ಅಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಎಷ್ಟೊಂದು ಕೆಲಸಗಳು ನಡೀತಾ ಇದೆ ಸೈಮಲ್ಟೇನಿಯಸ್ಲಿ, ಅಷ್ಟು ಗ್ಯಾಪಲ್ಲಿ ನನಗೂ ಸಿಕ್ಕಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆಲ್ರಿಗೂ ಒಂದಷ್ಟು ಅಂದರೆ ನಂದು ತುಂಬ ಅನ್ಫಿಲ್ಟರು ಮತ್ತು ತುಂಬ ಆ್ಯಸ್ ಇಟ್ ಈಸ್ ಇರುತ್ತೆ, ಏನೋ ತುಂಬ ಫಾರ್ಮಲ್ ಆಗಿ ಇಷ್ಟುದ್ದ ಸ್ವಾಗತ ಕೋರಿ ಆಮೇಲೆ ವಂದನಾರ್ಪಣೆ ಮಾಡೋದೆಲ್ಲ ನಮ್ಮ ಜಾಯಮಾನದಲ್ಲೇ ಬಂದಿದೆ. ಅದೇ ಅನ್ಕೊಂಡು ಎಲ್ಲಿ ಆರೋಗ್ಯ ಹಾಕಿಲ್ಲ ಅಂತ. ಸೊ ಹಂಗಾಗಿ ಅಯ್ಯೋ ಎಷ್ಟೊಂದು ಜನ ಬೈಕೋತಾರೋ ಏನೋ ಗೊತ್ತಿಲ್ಲ, ಕಮೆಂಟ್ ಓದಲ್ಲ. ಹಂಗಾಗಿ ನನ್ನ ಸೇಫು ಇವಳು ಹಿಂಗೆ ಮಾಡ್ತಾಳೆ ಇಂಟರ್ವ್ಯೂ ಅಂತ ಅಂದ್ಕೊಂಡಿರ್ತಾರೆ ಎಷ್ಟೊಂದು ಜನ. ಅಂದ್ಕೊಳೋರಿಗೂ ಥ್ಯಾಂಕ್ ಯು ಸೊ ಮಚ್, ಅಷ್ಟರ ಅಟೆನ್ಷನ್ ಕೊಟ್ಟಿರ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ನಮ್ಮ ಫ್ರೆಂಡ್ನೇ ಇಂಟರ್ವ್ಯೂ ಮಾಡೋದಿದೆಯಲ್ಲ, ಅದು ನನಗೆ ತುಂಬ ಖುಷಿ. ಆ್ಯಂಡ್ ಈ ಥರನೇ ಇನ್ನೂ ಜಾಸ್ತಿ ಬೆಳೀರಿ ನೀವು, ಮತ್ತೆ ಇಂಟರ್ವ್ಯೂ ಕೊಡಂಗೆ ಆಗಬೇಕು. ಖಂಡಿತ ಥ್ಯಾಂಕ್ ಯು. ಅತಿ ಶೀಘ್ರದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು ಬಾಯ್. ನಿಮ್ಗೆಲ್ರಿಗೂ ಖುಷಿಯಾಗಿರುತ್ತೆ. ಆ್ಯಂಡ್ ನೀವೂ ಈ ಎಪಿಸೋಡ್ ನೋಡಿ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿರುತ್ತೆ. ಅಂದರೆ ಈಗ ಕಾಫಿ ಕುಡಿತೀವಿ, ಟೀ ಕುಡಿತೀವಿ ಅಲ್ವಾ, ಆ ಟೀ ಮಾರೋರು ಇವತ್ತು ದೇಶ ಆಳ್ತಾರೆ, ಟೀ ಪೌಡ್ರು ಮಾರಿದವರು ಇಂಡಸ್ಟ್ರಿನ ಆಳ್ತಾ ಇದ್ದಾರೆ, ಅಂದರೆ ರಿಷಬ್ ಸರು. ಸೊ ಈ ಥರ ನಾವೆಲ್ಲ ಒಂದು 10,000ನೋ 10,00,000ನೋ ಎಷ್ಟೋ ಕಿಲೋಮೀಟ್ರ್ ಓಡ್ತೀವಿ ಅಂದರೆ ಅದು ಶುರುವಾಗೋದು ಫಸ್ಟ್ ಸ್ಟೆಪ್ಪಿಂದ. ಹಾಗೆ ಎಲ್ಲರ ಜೀವನದಲ್ಲೂ ಒಂದೊಂದು ಫಸ್ಟ್ ಸ್ಟೆಪ್ ಇರುತ್ತೆ. ಸೊ ಆ ಸ್ಟೆಪ್ಪಿಂದ ಟಿಲ್ ಡೇಟ್ವರೆಗೂ ಒಂದು ಸಣ್ಣ ಜರ್ನಿನ ಅವ್ರು ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಸೊ ಇದು ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನಿಮ್ಗೆ ಹಂಗೆ ಇನ್ಸ್ಪೈರ್ ಆಗಿದ್ರೆ ಕಮೆಂಟ್ ಮಾಡಿ ಆಯಿತಾ. ನಾನಿನ್ನು ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ. ಮಿಸ್ ಮೀ, ಬ್ಲೆಸ್ ಮೀ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.